1989 ಕಿಷ್ಕಿಂಧಪುರಿಯಲ್ಲಿ ಊರಿನ ಹೊರಗೆ ಒಂದು ರೇಡಿಯೋ ಸ್ಟೇಷನ್ ಇದೆ, ಸುವರ್ಣಮಾಯ ಅಂತ. ಇಲ್ಲಿಗೆ ಬರೋಕೆ ಈ ರೇಡಿಯೋ ಸ್ಟೇಷನ್ ನ ಶುರು ಮಾಡಿದವರೇ ಯಾಕೋ ಹೆದರ್ಕೊಂತ ಇದ್ದಾರೆ. ಈ ಜಾಗದಲ್ಲಿ ನಡೆದಿರೋದು ಯಾರಿಗಾದ್ರೂ ಗೊತ್ತಾಗಿ ಹುಡ್ಕೊಂಡ್ ಬಂದ್ರೆ ಏನ್ ಕತೆ ಅಂತ. ಇದೇ ಸಮಯಕ್ಕೆ ಒಂದು ದೊಡ್ಡ ಹುಳು ಹಾರ್ಕೊಂಡು ರೇಡಿಯೋ ಸ್ಟೇಷನ್ ಒಳಗೆ ಬರುತ್ತೆ. ಈ ರೇಡಿಯೋ ಸ್ಟೇಷನ್ ನ ನಡೆಸ್ತಾ ಇರೋ 6 ಜನ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಚೆಕ್ ಮಾಡ್ಬೇಕಾದ್ರೆ ಯಾರೋ ಭಯಾನಕವಾಗಿ ಅಳ್ತಾ ಇರೋದು ಕೇಳಿಸ್ತಿದೆ. ವೇಣು ಅನ್ನೋನ್ ಬಿಟ್ಟು ಉಳಿದ 5 ಜನ ಶಬ್ದ ಬರ್ತಿರೋ ರೂಮ್ಗೆ ಬಂದ್ರೆ ಇಲ್ಲಿ ಗೋಡೆ ಮೇಲೆಲ್ಲ ಚಿಕ್ಕ ಮಕ್ಕಳು ಗೀಚಿರ್ತಾರಲ್ಲ, ಅದೇ ರೀತಿ ಏನೇನೋ ಸಿಂಬಲ್ ಬರ್ದಿದೆ. ನಮಗೆ ಸ್ವಸ್ತಿಕ್ ಮಾತ್ರ ಸರಿಯಾಗಿ ಕಾಣ್ತಿರೋದು. ಹಿಂದೆನೆ ವೇಣು ಮೇಲಿಂದ ಕೆಳಗೆ ಬೀಳ್ತಾನೆ. ಮತ್ತೆ ಇವನನ್ನ ಅದೃಶ್ಯವಾಗಿರೋ ಅಮಾನುಷ ಶಕ್ತಿ ರೂಮ್ ಒಳಗೇನೆ ಎಳ್ಕೊಳ್ಳುತ್ತೆ. ಏನಾಯ್ತು ವೇಣುಗೆ ಅಂತ ಬೇರೆಯವರೆಲ್ಲ ಕೇಳಿದಾಗ ಮೇಲೆ ಅಂತ ಪದೇ ಪದೇ ಹೇಳ್ತಿದ್ದಾನೆ ಅಷ್ಟೇ. ಇದೇ ಸಮಯಕ್ಕೆ ಈ ರೂಮ್ ನ ಡೋರ್ ಕ್ಲೋಸ್ ಆಗಿ ರೇಡಿಯೋ ಆನ್ ಆಗುತ್ತೆ. ರೇಡಿಯೋ ಅಲ್ಲಿ ಒಬ್ಳು ಹುಡುಗಿ ಮಾತಾಡ್ತಾ ಇದ್ದಾಳೆ. ಇವತ್ತು ಇಲ್ಲಿ ಅಡಗಿರೋ ಸತ್ಯ ಹೊರಗೆ ಬರುತ್ತೆ. ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಸಾಂಗ್ ಈಗ ಪ್ಲೇ ಆಗುತ್ತೆ ಅಂತ ಇವರೆಲ್ಲರ ಹೆಸರನ್ನ ಹೇಳ್ತಾಳೆ. ಆದ್ರೆ ಯಾರು ಹೇಳ್ತಿರೋದು ಅಂತ ಗೊತ್ತಾಗಲ್ಲ. ರೂಮ್ ಒಳಗೆ ಗ್ಯಾಸ್ ರಿಲೀಸ್ ಆಗುತ್ತೆ. ಆಗ್ಲೇ ಇಲ್ಲಿಗೆ ಬಂದಿದ್ದ ಆ ದೊಡ್ಡ ಹುಳು ಇವರ ಮೇಲೆ ದಾಳಿ ಮಾಡಿ ಒಳ್ಳೆ ಬುಲೆಟ್ ತರ ಇವರ ಮೆದುಳನ್ನ ಸೀಳ್ಕೊಂಡು ಹೊರಗೆ ಬರುತ್ತೆ. ಈ ಹುಳು ಜೊತೆ 6 ಜನ ಕೂಡ ಸಾವನ್ನಪ್ತಾರೆ. ಅಂದ್ರೆ ಈ ಜಾಗದಲ್ಲಿ ಇರೋ ದುಷ್ಟ ಶಕ್ತಿ ಹುಳುಗಳನ್ನ ಕೂಡ ಪೊಸೆಸ್ ಮಾಡ್ಕೊಳ್ಳುತ್ತೆ. ನಂತರ ಇವರೆಲ್ಲರ ಡೆಡ್ ಬಾಡಿ ಸ್ವಸ್ತಿಕ್ ನ ಶೇಪ್ ಅಲ್ಲಿ ಇರೋದನ್ನ ನಾವು ನೋಡ್ತೀವಿ. ಈಗ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಮುರುಗೇಶ್ ಮತ್ತೆ ಆತರಯ ಅನ್ನೋ ಲೋಕೋ ಪೈಲಟ್ಸ್ ಇಬ್ರು ಟೀ ಅಂಗಡಿಯಲ್ಲಿ ಕುತ್ಕೊಂಡು ನ್ಯೂಸ್ ಪೇಪರ್ ಓದಬೇಕಾದ್ರೆ ಇದರ ಒಳಗಿಂದ ಒಂದು ಪಾಂಫ್ಲೆಟ್ ಕೆಳಗೆ ಬೀಳುತ್ತೆ. ಏನಿದು ಅಂತ ಆತರಯ ಎತ್ಕೊಂಡು ನೋಡಿದಾಗ ಗೋಸ್ಟ್ ವಾಕಿಂಗ್ ಟೂರ್ ಬಗ್ಗೆ ಇದೆ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಾಂಟೆಡ್ ಹೌಸ್ ಮತ್ತೆ ಬೇರೆ ಬೇರೆ ಹಾಂಟೆಡ್ ಜಾಗಗಳಿಗೆ ಕರ್ಕೊಂಡು ಹೋಗಿ ಆ ಜಾಗದ ಇತಿಹಾಸ ಮತ್ತೆ ಆ ಜಾಗ ಹಾಂಟೆಡ್ ಯಾಕಾಯ್ತು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಂಟೆಡ್ ಹೌಸ್ ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಇಷ್ಟ ಇರೋರು ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೇ ಹತ್ತಿರದಲ್ಲಿ ಶ್ರೀರಾಮನ ಉತ್ಸವ ನಡೀತಾ ಇದೆ. ಈ ಉತ್ಸವವನ್ನ ನೋಡೋಕೆ ಗೋಸ್ಟ್ ವಾಕಿಂಗ್ ಟೂರ್ ನಡೆಸ್ತಾ ಇರೋ ಮೈಥಿಲಿ ಮತ್ತೆ ಸುಮಿತ್ ಬಂದಿದ್ದಾರೆ. ಹಾಂಟೆಡ್ ಹೌಸ್ ಗೆ ಹೋಗೋಕೆ ತುಂಬಾನೇ ಜನ ರಿಜಿಸ್ಟರ್ ಮಾಡ್ಕೊಂಡು ಬಂದಿದ್ದಾರೆ. ಇವರಲ್ಲಿ ಒಬ್ಬ ವಿಹಾರಿ ಅನ್ನೋನು ದೆವ್ವ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ದೇವರನ್ನ ತೋರ್ಸೋ ಕರ್ಕೊಂಡ್ ಬಂದಿದ್ದೀರಲ್ಲ ಅಂತ ಕೇಳಿದಾಗ ದೇವ್ರು ಕಾಪಾಡ್ತಾರೆ ಅನ್ನೋ ನಂಬಿಕೆ ಮೇಲೆನೆ ಮತ್ತೆ ನಾವು ದೆವ್ವ ನೋಡೋಕೆ ಹೋಗ್ತಿರೋದು. ಸ್ವಲ್ಪ ವೇಟ್ ಮಾಡಿ, ಇನ್ನೊಬ್ರು ಬರೋರಿದ್ದಾರೆ ಅಂತ ಹೇಳ್ತಾಳೆ ಮೈಥಿಲಿ. ಇದೇ ಜಾಗದಲ್ಲಿ ಒಬ್ಬ ಹುಡುಗ ಬಲೂನ್ ಗಳನ್ನ ಕಲ್ಲಿನಿಂದ ಹೊಡಿತಾ ಇದ್ದಾನೆ. ಬಲೂನ್ ನ ಪಕ್ಕದಲ್ಲೇ ಅಮ್ಮ ಕೋತಿ ಮರಿ ಕೋತಿನ ಇಟ್ಕೊಂಡು ಕೂತಿತ್ತು. ಬಲೂನ್ ಹೊಡೆದೋಗ್ತಿದ್ದಂಗೆ ಗಾಬರಿಯಾಗಿ ಹುಡುಗನ ಮೇಲೆ ದಾಳಿ ಮಾಡೋಕೆ ಬರುತ್ತೆ. ಬೇರೆ ಕೋತಿಗಳು ಕೂಡ ಎಲ್ಲರನ್ನ ಅಟ್ಟಾಡಿಸ್ಕೊಂಡು ಹೋಗ್ತಿದಾವೆ. ರಂಪ ರಾಧಾ ಅಂತ ಮಾಡ್ಬೇಕಾದ್ರೆ ಮೈಥಿಲಿಯ ಬಾಯ್ ಫ್ರೆಂಡ್ ರಾಘವ ಬರ್ತಾನೆ. ಇವನು ಕೋತಿಗಳಿಗೆ ಬಾಳೆಹಣ್ಣು ಕಬ್ಬು ಎಲ್ಲ ಕೊಡ್ತಾನೆ. ಈ ಮೂವಿಯ ಹೀರೋ ಅಲ್ವಾ, ಹಾಗಾಗಿ ಸ್ವಲ್ಪ ಸ್ಟೈಲಿಶ್ ಆಗಿ ಕೊಡ್ತಾನೆ. ಆದ್ರೆ ತಿನ್ನೋಕೆ ಏನಾದ್ರೂ ಕೊಟ್ರೆ ಬೇರೆ ಕೋತಿಗಳು ಹೋಗ್ಬೋದು. ಆ ಮರಿಯನ್ನ ಹಿಡ್ಕೊಂಡಿದ್ದ ಅಮ್ಮ ಕೋತಿ ಹೋಗೋ ಹಾಗೆ ಕಾಣ್ತಿಲ್ಲ. ಇವನ ಮೇಲೆ ಹಾರೋಕೆ ನೋಡಿದಾಗ ಹೀರೋ ಅಲ್ವಾ, ಬ್ಯಾಕ್ ಫ್ಲಿಪ್ ಹೊಡೆದು ಬಚಾವಾದ. ಕೋತಿ ಹೋಗಿ ಹೋಮ ಹವನ ಮಾಡ್ತಿದ್ದ ಜಾಗಕ್ಕೆ ಬೀಳುತ್ತೆ. ಕೋತಿ ಮರಿ ಎಣ್ಣೆ ಎಲ್ಲ ಚೆಲ್ಕೊಂಡು ಬಿದ್ದಾಗ ಈ ಜಾಗಕ್ಕೆ ಪೂರ್ತಿ ಬೆಂಕಿ ಹತ್ಕೊಳ್ಳುತ್ತೆ. ಆದ್ರೆ ರಾಘವ ಬೆಂಕಿ ಒಳಗೇನೆ ಹೋಗಿ ಕೋತಿ ಮರಿಯನ್ನ ಕಾಪಾಡಿ ಫುಲ್ ಸ್ವಾಗ್ ಅಲ್ಲಿ ಬೆಂಕಿಯಿಂದ ಹೊರಗೆ ಜಂಪ್ ಮಾಡಿ ಮರಿಯನ್ನ ಅದರ ತಾಯಿಗೆ ಕೊಟ್ಟಾಗ ಏನು ಮಾಡ್ದಲೆ ಮರಿನ ಎತ್ಕೊಂಡು ಇಲ್ಲಿಂದ ಹೋಗುತ್ತೆ. ಇದನ್ನ ನೋಡಿ ಒಬ್ರು ಸ್ವಾಮಿಗಳು ಬಂದು ಮನುಷ್ಯರಿಗೂ ಪ್ರಾಣಿಗಳಿಗೂ ಯಾವುದೇ ರೀತಿ ತೊಂದರೆ ಆಗದಂಗೆ ಸಮಸ್ಯೆನ ಬಗೆಹರಿಸಿದೆ. ನಿನಗೆ ಕಷ್ಟ ಅಥವಾ ತೊಂದರೆ ಉಂಟಾದಂತ ಸಮಯದಲ್ಲಿ ಶ್ರೀರಾಮ ನಿನ್ನನ್ನ ಕಾಪಾಡ್ತಾನೆ ಕಣಪ್ಪ ಅಂತ ಹೇಳಿ ಇವನ ಕೈಗೆ ಜೈ ಶ್ರೀರಾಮ್ ಅಂತ ಬರ್ದಿರೋ ಒಂದು ಬ್ರೇಸ್ಲೆಟ್ ನ ಹಾಕ್ತಾರೆ. ಆಗ್ಲೇ ಟೂರ್ಗೆ ಟೈಮ್ ಆಗಿದೆ ಅಂತ ತಕ್ಷಣ ಹೋಗಿ ಮೈಥಿಲಿ ಸುಮಿತ್ ಮತ್ತೆ ಗೋಸ್ಟ್ ವಾಕಿಂಗ್ ಟೂರ್ ಗೆ ಬಂದಿರೋರ್ನೆಲ್ಲ ಒಂದು ಹಾಂಟೆಡ್ ಹೌಸ್ ಗೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಇದೆಲ್ಲ ನಕಲಿ ಆಗಿದೆ, ಯಾವ ದೆವ್ವನೂ ಇಲ್ಲ, ಏನೂ ಇಲ್ಲ. ಆದ್ರೆ ಟೂರ್ ಗೆ ಬಂದಿರೋರ್ನ ಹೆದರಿಸೋಕೆ ಯಾರೋ ಆಕ್ಟರ್ ನ ಕರೆಸಿ ದೆವ್ವದ ವೇಷ ಹಾಕ್ಸಿ ಆಕ್ಟ್ ಮಾಡಿಸ್ತಿದ್ದಾರೆ. ಗೋಡೆ ಮೇಲೆಲ್ಲ ಯಾರೋ ಕೈ ಇಡ್ತಿರೋ ಹಾಗೆ ಕಾಣಿಸೋಕೆ ಪ್ರೊಜೆಕ್ಟ್ ಮಾಡ್ತಾರೆ. ಬೆಡ್ರೂಮ್ ಅಲ್ಲಿ ಇರೋ ಬೆಡ್ ತಂತಾನೆ ಗಾಳಿಯಲ್ಲಿ ತೇಲೋ ಹಾಗೆ ಮಾಡ್ತಾರೆ. ಇದೆಲ್ಲ ಆಗೋ ಹಾಗೆ ಮೊದ್ಲೇ ಸೆಟಪ್ ಮಾಡಿದರೆ ಯಾರಿಗೂ ಕಾಣ್ದಂಗೆ ಮೈಥಿಲಿ ಬಟನ್ ಒತ್ತುತ್ತಾ ಇರೋದು. ಇವಳ್ದು ಈ ಕೆಲಸ ಆದ್ರೆ ರಾಘವಂದು ಎಲ್ಲರನ್ನ ಇಲ್ದೇ ಇರೋ ದೆವ್ವದ ಕತೆ ಹೇಳಿ ಯಾಮಾರ್ಸೋದು. ಇವನು ಈ ಜಾಗದಲ್ಲಿ ಸ್ಮಶಾನ ಇತ್ತು, ಒಬ್ಳು ಹುಡುಗಿಯ ಆತ್ಮ ಇದೆ ಅಂತೆಲ್ಲ ಹೇಳಿದಾಗ ಕಳೆದ ಬಾರಿ ನಾನ್ ಬಂದಿದ್ದಾಗ ಯಾವ್ದೋ ಬ್ರಿಟಿಷ್ ವ್ಯಕ್ತಿಯ ಆತ್ಮ ಇದೆ ಅಂತ ಹೇಳಿದ್ದೆ ಅಲ್ವಾ ಅಂತ ಕೇಳ್ತಾನೆ ವಿಹಾರಿ. ಇವನಿಗೆ ಇವರು ದೆವ್ವದ ಹೆಸರಲ್ಲಿ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಅದಕ್ಕೆ ಪ್ರತಿ ಸಲ ಇವರು ಎಲ್ಲೇ ಹೋದ್ರು ಅಲ್ಲೆಲ್ಲ ಗೋಸ್ಟ್ ವಾಕಿಂಗ್ ಟೂರ್ ಗೆ ಬರ್ತಿರ್ತಾನೆ. ಹೇಗೋ ಇವನನ್ನ ಮ್ಯಾನಿಪುಲೇಟ್ ಮಾಡೋಕೆ ರಾಘವ ಇದನಲ್ಲ, ನಾನು ಆ ರೀತಿ ಹೇಳೇ ಇಲ್ಲ, ಈ ಜಾಗದಲ್ಲಿ ಇರೋ ಆತ್ಮ ನಿನ್ನ ತಲೆ ಕೆಡ್ಸಿದೆ ಅಂತ ಕತೆ ಹೊಡೆದು ಮ್ಯಾನೇಜ್ ಮಾಡ್ತಾನೆ. ಆದ್ರೆ ವಿಹಾರಿ ವಾಯು ವಿಹಾರಕ್ಕೆ ಇಲ್ಲಿಗೆ ಬಂದಿಲ್ಲ, ಒರಿಜಿನಲ್ ದೆವ್ವ ನೋಡ್ಲೇಬೇಕು ಅಂತ ಫಿಕ್ಸ್ ಆಗಿದ್ದಾನೆ. ತೋರ್ಸೋವರೆಗೂ ಇವರನ್ನ ಬಿಡಲ್ಲ ಇವನು. ಸೊ ನಕಲಿ ದೆವ್ವನ ನೋಡಿ ಎಲ್ಲರ ಟೂರ್ ಮುಗೀತು. ಇದಾದ್ಮೇಲೆ ನಮಗೆ ರಾಘವನ ಬಗ್ಗೆ ಇನ್ನಷ್ಟು ವಿಷಯ ಗೊತ್ತಾಗುತ್ತೆ. ಇವನಿಗೆ ಜೀವ ಇರೋ ಪ್ರಾಣಿ ಪಕ್ಷಿ ಮನುಷ್ಯರು ಗಿಡ ಮರಗಳು ಅಂದ್ರೆ ತುಂಬಾನೇ ಪ್ರೀತಿ ಜಾಸ್ತಿ, ತುಂಬಾನೇ ಕೇರ್ ಕೂಡ ಮಾಡ್ತಾನೆ. ಪಕ್ಕದ ಮನೆ ಚಿಕ್ಕ ಹುಡುಗಿ ಮೋಕ್ಷ ಕ್ರಿಕೆಟ್ ಆಡ್ಬೇಕಾದ್ರೆ 50 ಸಲ ಕಿಟಕಿ ಗ್ಲಾಸ್ ನ ಹೊಡೆದಾಕಿದ್ರು ಕೂಡ ಬೇಜಾರ್ ಮಾಡ್ಕೊಳಲ್ಲ. ರಾಘವ ಮತ್ತೆ ಮೈಥಿಲಿ ಇಬ್ರಿಗೂ ಕೂಡ ಮೋಕ್ಷ ತುಂಬಾನೇ ಕ್ಲೋಸ್ ಆಗಿರ್ತಾಳೆ. ನಂತರ ರಾಘವ ಮತ್ತೆ ಮೋಕ್ಷ ಇಬ್ರು ಬೀಚ್ ಗೆ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ.
ಆಮೇಲೆ ಆಫೀಸ್ಗೆ ಬಂದಾಗ ಇವರ ಗೋಸ್ಟ್ ವಾಕಿಂಗ್ ಟೂರ್ ನ 1 ಸ್ಟಾರ್ ರೇಟಿಂಗ್ ನೋಡಿ ಬಾಸ್ ವಿಶ್ವಾಸ್ಗೆ ಮೈಥಿಲಿ ಮತ್ತೆ ರಾಘವನ ಮೇಲೆ ವಿಶ್ವಾಸನೇ ಇಲ್ದಂಗಾಗಿದೆ. ಇವತ್ತು ಟೂರ್ಗೆ ಒಂದಷ್ಟು ಜನ ಬಂದಿದ್ದಾರೆ. ಟೀ ಅಂಗಡಿ ಹತ್ರ ಪಾಂಪ್ಲೆಟ್ ಓದಿ ಬಂದಿರೋ ಲೋಕೋ ಪೈಲಟ್ಸ್ ಮುರುಗೇಶ್ ಮತ್ತೆ ಆತ್ರೇಯ ಜೊತೆ ವಿಹಾರಿ ಕೂಡ ಬಂದಿದ್ದಾನೆ. ಇವನು ಮೊದ್ಲೇ ಹೇಳ್ದಂಗೆ ರೆಗ್ಯುಲರ್ ಕಸ್ಟಮರ್. ಪಕ್ಕದ ಮನೆ ಮೋಕ್ಷನು ಹಠ ಮಾಡಿ ಬಂದಿದ್ದಾಳೆ. ಇನ್ನೇನು ಇವ್ರು ಆಡ್ತಿರೋದೇ ನಾಟಕ ಅಲ್ವಾ, ಹಾಗಾಗಿ ಮೋಕ್ಷಗೆ ಏನು ತೊಂದರೆ ಆಗಲ್ಲ ಅಂತ ಮೈಥಿಲಿ ಮತ್ತೆ ರಾಘವ ಕರ್ಕೊಂಡ್ ಬಂದಿರೋದು. ಆದ್ರೆ ಬಾಸ್ ರೇಟಿಂಗ್ ನ ನೋಡಿ ಬೇಜಾರಾಗಿ ಒಂದು ಟ್ವಿಸ್ಟ್ ಕೊಡ್ತಾರೆ. ಅದೇ ಈ ಬಾರಿ ಟೂರ್ಗೆ ಬಂದಿರೋರೆ ಯಾವ್ದಾದ್ರು ಒಂದು ಹಾಂಟೆಡ್ ಪ್ಲೇಸ್ ನ ಸೆಲೆಕ್ಟ್ ಮಾಡ್ಬೇಕು. ಈ ಊರಲ್ಲಿ ಇರೋ ಹಾಂಟೆಡ್ ಪ್ಲೇಸಸ್ ನ ಹೆಸರನ್ನ ಚೀಟಿಯಲ್ಲಿ ಬರೆದು ಬೌಲ್ ಅಲ್ಲಿ ಹಾಕಿದ್ದಾರೆ. ಯಾರಾದ್ರೂ ಬಂದು ಚೀಟಿ ಎತ್ತಿ ಅಂದಾಗ ವಿಹಾರಿ ಬಂದು ಚೀಟಿ ತೆಗಿತಾನೆ. ಏನ್ ಕೈಗುಣನೋ ಇವಂದು ಗೊತ್ತಿಲ್ಲ. ಆ ಸುವರ್ಣಮಯ ರೇಡಿಯೋ ಸ್ಟೇಷನ್ ನ ಹೆಸರಿರೋ ಚೀಟಿ ಎತ್ತಿದ್ದಾನೆ. ಅಲ್ಲಿ ಯಾವ್ದೇ ರೀತಿ ಸೆಟಪ್ ಮಾಡಿಲ್ಲ. ಏನಪ್ಪಾ ಮಾಡೋದು ಅಂತ ಮೈಥಿಲಿ ಮತ್ತೆ ರಾಘವಗೆ ಟೆನ್ಷನ್ ಶುರು ಆಯ್ತು. ಆದ್ರೆ ಇವರಿಗೆ ಗೊತ್ತಿಲ್ಲ ಸುವರ್ಣಮಯ ಅಲ್ಲಿ ಯಾವ್ದೇ ಸೆಟಪ್ ಬೇಕಾಗಿಲ್ಲ. ಆಲ್ರೆಡಿ ದೆವ್ವನ ಇವ್ರಿಗೆಲ್ಲ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋಕೆ ವ್ಯವಸ್ಥೆ ಮಾಡ್ಕೊಂಡಿದೆ. ಮೈಥಿಲಿ ಮತ್ತೆ ರಾಘವ ಹೇಗೋ ಕತೆ ಹೇಳಿ ಮ್ಯಾನೇಜ್ ಮಾಡೋಣ ಅಂತ ಎಲ್ಲರನ್ನ ಕರ್ಕೊಂಡು ಹೊಡ್ತಾರೆ. ಇವ್ರು ಬರೋ ಅಷ್ಟರಲ್ಲೇ ರೇಡಿಯೋ ಸ್ಟೇಷನ್ ನ ಗೇಟ್ ತಂತಾನೆ ಓಪನ್ ಆಗುತ್ತೆ. ರೇಡಿಯೋ ಸ್ಟೇಷನ್ ನ ಮುಂದೆ ಬಂದಾಗ ಡೋರ್ ನ ನೋಡಿ ಇಲ್ಲಿ ಪೂಜೆ ಎಲ್ಲ ಮಾಡಿ ದಿಗ್ಬಂಧನ ಮಾಡಿರೋ ಹಾಗೆ ಕಾಣ್ತಿದೆ. ರಾಘವ ಬೀಗವನ್ನ ಟಚ್ ಮಾಡ್ತಿದ್ದಂಗೆ ಹತ್ರದಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ. ಅಲ್ಲಿಂದ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ರೇಡಿಯೋ ಸ್ಟೇಷನ್ ಅಲ್ಲಿ ಇದ್ದವ್ರನ್ನೆಲ್ಲ ಕೊಂದ ಆ ಪ್ರೇತಾತ್ಮ ನಗಾಡ್ಕೊಂಡು ರೇಡಿಯೋ ಸ್ಟೇಷನ್ ಹತ್ರನೇ ಬರ್ತಿದೆ. ರೇಡಿಯೋ ಸ್ಟೇಷನ್ ಅಲ್ಲಿ ದೆವ್ವ ಇದೆ ಅಂತ ಸ್ವಾಮೀಜಿಗಳೆಲ್ಲ ಸೇರಿ ಆ ದೆವ್ವವನ್ನ ಹೊರಗೆ ಹಾಕಿ ಡೋರ್ಗೆ ಬೀಗ ಹಾಕಿರ್ತಾರೆ. ಆ ಪ್ರೇತಾತ್ಮ ಮತ್ತೆ ಒಳಗೆ ಹೋಗ್ಬಾರ್ದು ಅಂತ ಹೇಳಿ. ಆದ್ರೆ ರಾಘವ ಇಲ್ಲೇ ಇದ್ದ ತ್ರಿಶೂಲದಿಂದ ಬೀಗ ಹೊಡೆದಾಕಿ ಉದ್ಘಾಟನೆ ಮಾಡ್ತಾನೆ. ಎಲ್ಲರೂ ಒಳಗೆ ಬಂದ್ಮೇಲೆ ಯಾವ್ದಾದ್ರು ಒಂದು ದೆವ್ವದ ಸ್ಟೋರಿ ಹೇಳ್ಬೇಕಲ್ಲ, ಅದಕ್ಕೆ ಇಲ್ಲೇ ಸುತ್ತಮುತ್ತ ಇರೋ ವಸ್ತುಗಳನ್ನ ನೋಡಿ ಏನಾದ್ರೂ ಇನ್ಸ್ಪಿರೇಷನ್ ಸಿಗುತ್ತಾ ಅಂತ ಯೋಚನೆ ಮಾಡ್ಬೇಕಾದ್ರೆ ರೇಡಿಯೋ ಸ್ಟೇಷನ್ ನ ನಡೆಸ್ತಿರೋರ ಫೋಟೋ ನೋಡಿ ಹೊಸ ಕತೆ ಹೇಳೋಕೆ ಶುರು ಮಾಡ್ತಾನೆ ರಾಘವ. ಸುವರ್ಣ ಮತ್ತೆ ಮಾಯಾ ಅಂತ ಟ್ವಿನ್ಸ್ ಇದ್ರು. ಅವರಿಬ್ಬರನ್ನ ಒಬ್ಬ ಮಾಂತ್ರಿಕ ದೂರ ಮಾಡಿದ್ದ ಅಂತ ಹೇಳ್ಬೇಕಾದ್ರೆ, ಸಾಕಯ್ಯ ನಿನ್ ಕತೆ ನಿಲ್ಸು, ನಮಗೆ ದೆವ್ವ ತೋರ್ಸು, ಯಾಕೆ ನಿಮ್ ಆರ್ಟ್ ಡೈರೆಕ್ಟರ್ ಎಲ್ಲಾ ವ್ಯವಸ್ಥೆ ಮಾಡಿಲ್ವಾ ಅಂತ ವಿಹಾರಿ ಕೇಳ್ತಾನೆ. ಮೈಥಿಲಿ ಸುಮ್ನಿರೋದ್ ಬಿಟ್ಟು ಇದು ರೇಡಿಯೋ ಸ್ಟೇಷನ್, ದೆವ್ವ ರೇಡಿಯೋ ಒಳಗಿರುತ್ತೆ ಅನ್ಬಿಡ್ತಾಳೆ. ಎಲ್ಲರೂ ಆಯ್ತು ರೇಡಿಯೋನೇ ಆನ್ ಮಾಡಿ ಅಂತ ತಲೆ ತಿನ್ನೋಕೆ ಶುರು ಮಾಡ್ತಾರೆ. ಆಯ್ತು ಅಂತ ರಾಘವ ರೇಡಿಯೋ ಆನ್ ಮಾಡೋಕೆ ನೋಡ್ತಾನೆ. ಆದ್ರೆ ಆನ್ ಆಗಲ್ಲ. ಇದೆಲ್ಲ ನಕಲಿ, ನಾನ್ ಮೊದ್ಲೇ ಹೇಳಿಲ್ವಾ ಅಂತ ವಿಹಾರಿ ಎಲ್ಲರಿಗೂ ಹೇಳ್ಬೇಕಾದ್ರೆ ಇವರ ಎಕ್ಸ್ಪೀರಿಯನ್ಸ್ ಹಾಳು ಮಾಡೋಕೆ ದೆವ್ವಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಆ ಪ್ರೇತಾತ್ಮನೆ ಬಂದು ರೇಡಿಯೋ ಆನ್ ಮಾಡಿ ಎಲ್ಲರಿಗೂ ಸ್ವಾಗತ ಮಾಡ್ತಾಳೆ. ಆದ್ರೆ ಡೇಟ್ ಇನ್ನು 1989 ಹೇಳ್ತಿದ್ದಾಳೆ. ಈಗ ಇದ್ದಕ್ಕಿದ್ದಂಗೆ ಈ ಜಾಗದಲ್ಲಿ ಇರೋ ಎಲ್ಲಾ ವಸ್ತುಗಳು ಹಾರ್ಕೊಂಡು ಹೋಗಿ ಆ ಕಡೆ ಈ ಕಡೆ ಬೀಳೋದ್ರ ಜೊತೆಗೆ ಕಿಟಕಿ ಗ್ಲಾಸ್ ಎಲ್ಲ ಒಡೆದೋಗೋಕೆ ಶುರು ಆದಾಗ ಇವ್ರಿಗೆ ಭಯ ಆಗ್ತಿದೆ. ಮೈಥಿಲಿ ಮತ್ತೆ ರಾಘವನಿಗೂ ಕೂಡ. ಹಾಗಾಗಿ ಎಲ್ಲರನ್ನ ಇಲ್ಲಿಂದ ಹೊರಗೆ ಕರ್ಕೊಂಡು ಹೊಡ್ತಾರೆ. ಇದೇ ಸಮಯಕ್ಕೆ ರಾಘವನ ಮುಂದೆ ಒಂದು ಕಪ್ಪು ಆಕೃತಿ ಸಡನ್ ಆಗಿ ಪಾಸ್ ಆದಂಗಾಯ್ತು. ಏನದ್ದು ಅಂತ ನೋಡೋಕೆ ಹೋದಾಗ ಹೊರಗೆ ಇರೋ ಮೈಥಿಲಿ ಜೋರಾಗಿ ಕಿರ್ಚ್ಕೊಂತಾಳೆ. ಏನಾಯ್ತು ಅಂತ ಬಂದು ನೋಡಿದ್ರೆ ಇವರ ವ್ಯಾನ್ಗೆನೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ರೇಡಿಯೋ ಮುಖಾಂತರ ಆ ಪ್ರೇತಾತ್ಮ ಹೇಳ್ತಾಳೆ, ನೀವು ಇಲ್ಲಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಮೆಲ್ಲರನ್ನು ಸಾಲಾಗಿ ಸ್ವರ್ಗಕ್ಕೆ ಕಳಿಸೋ ಕಾರ್ಯಕ್ರಮ ಈಗ ಶುರು ಆಗುತ್ತೆ. ನಿಮ್ಮಲ್ಲಿ ಯಾರು ಬದುಕುಳಿಯಲ್ಲ ಅಂತ ಹೇಳ್ತಿದ್ದಾಳೆ. ಮುಂದಿನ ದಿನ ಸುಟ್ಟೋಗಿರೋ ವ್ಯಾನ್ ನ ಗ್ಯಾರೇಜ್ ಗೆ ತಗೊಂಡ್ ಬಂದಿದ್ದಾಗ ಮೈಥಿಲಿ, ಸುಮಿತ್ ಮತ್ತೆ ರಾಘವ ನಿಜವಾಗ್ಲೂ ಆ ರೇಡಿಯೋ ಸ್ಟೇಷನ್ ಅಲ್ಲಿ ದೆವ್ವ ಇದೆ ಅಂತ ಮಾತಾಡ್ಕೊಂತಿರೋದನ್ನ ಇಲ್ಲೇ ಇದ್ದ ಒಬ್ಬ ಟೀ ಅಂಗಡಿಯ ಹುಡುಗ ಕೇಳಿಸ್ಕೊಂತಾನೆ. ಈ ಹುಡುಗ ಬಂದು ಹೇಳ್ತಾನೆ, ನೀವು ಅಲ್ಲಿಗೆ ಯಾಕೆ ಹೋಗಿದ್ರಿ? ಮೊದ್ಲು ಮನೆಗೆ ಹೋಗಿ ಅರಿಶಿಣದ ನೀರಲ್ಲಿ ಸ್ನಾನ ಮಾಡಿ ಅಲ್ಲಿಗೆ ಹೋದಾಗ ಹಾಕೊಂಡಿದ್ದ ಬಟ್ಟೆ ಸುಟ್ಟು ಹಾಕಿ ದೃಷ್ಟಿ ಕೂಡ ತೆಗೆಸ್ಕೊಳ್ಳಿ. ಅಲ್ಲಿಗೆ ಹೋದವ್ರು ಯಾರು ಬದುಕುಳಿಯಲ್ಲ, ಹುಷಾರಾಗಿರಿ ಅಂತ ಹೇಳಿ ಹೋಗ್ತಾನೆ. ಇದೇ ಸಮಯಕ್ಕೆ ಅವರ ವ್ಯಾನ್ ಕ್ರೇನ್ ಅಲ್ಲಿ ಮೇಲೆ ಎತ್ತಬೇಕಾದ್ರೆ ಹಗ್ಗ ಕಟ್ಟಾಗಿ ಕೆಳಗೆ ಬೀಳುತ್ತೆ. ಹೇಗೋ ಕೆಳಗೆ ಇದ್ದವರ ಮೇಲೆ ಬೀಳಲ್ಲ. ರೇಡಿಯೋ ಸ್ಟೇಷನ್ ಹತ್ರ ವಾಸವಾಗಿರೋರೆಲ್ಲ ಇಲ್ಲಿ ಒಂದು ದುಷ್ಟ ಶಕ್ತಿ ಇದೆ ಅನ್ನೋದನ್ನ ನಂಬ್ತಾರೆ. ಹಾಗಾಗಿ ಯಾರು ಕೂಡ ಅಲ್ಲಿಗೆ ಹೋಗೋಕೆ ಇಷ್ಟಪಡಲ್ಲ. ಹೋದ್ರೂ ಕೂಡ ಅವರಿಗೆ ಏನಾದ್ರೂ ಆಗುತ್ತೆ ಅಂತ ನಂಬಿದ್ದಾರೆ. ಅದಕ್ಕೆ ಟೀ ಅಂಗಡಿ ಹುಡುಗ ಕೂಡ ಅಲ್ಲಿಗೆ ಹೋಗ್ಬಾರ್ದಿತ್ತು ಅಂತ ಹೇಳಿದ್ದು. ಇವತ್ತು ರಾತ್ರಿ ಲೋಕೋ ಪೈಲಟ್ಸ್ ಮುರುಗೇಶ್ ಮತ್ತೆ ಆತ್ರೇಯ ಸ್ಟೀಮ್ ಇಂಜಿನ್ ಟ್ರೈನ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ರೆಡ್ ಸಿಗ್ನಲ್ ಬಿದ್ದಿದೆ ಅಂತ ಹೇಳಿ ಇಲ್ಲೇ ರೆಸ್ಟ್ ಮಾಡ್ತಿದ್ದಾರೆ. ರೆಸ್ಟ್ ಮಾಡ್ತಾ ಹಾಗೆ ಮಲ್ಗೆ ಬಿಟ್ಟಿದ್ದಾನೆ ಮುರುಗೇಶ್. ಆತ್ರೇಯ ಇರೋ ಸೈಡ್ ಕಿಟಕಿ ಹೊರಗೆ ಒಬ್ರು ಅಜ್ಜಿ ಸಡನ್ ಆಗಿ ಬಂದ್ಬಿಡ್ತಾರೆ. ತುಂಬಾನೇ ಹಸಿವಾಗ್ತಾ ಇದೆ, ಊಟ ಕೊಡಿ ಅಂತ ಕೇಳಿದಾಗ ಆತ್ರೇಯ ತನ್ನ ಹತ್ರ ಇದ್ದ ಊಟದ ಬಾಕ್ಸ್ ತೆಕ್ಕೊಳ್ಳೋಕೆ ಹೋಗಿ ಸ್ಪೂನ್ ನ ಕೆಳಗೆ ಬೀಳಿಸ್ತಾನೆ. ಈ ಶಬ್ದದಿಂದ ಮುರುಗೇಶ್ಗೆ ಎಚ್ಚರಿಕೆ ಆಯ್ತು. ಇವನು ಅಜ್ಜಿನ ನೋಡಿ ಗಾಬರಿ ಆಗಿ ಕಿಟಕಿ ಮುಚ್ಚಿಬಿಡ್ತಾನೆ. ಮತ್ತೆ ಆತ್ರೇಯಗೆ ಚೆನ್ನಾಗೆ ಬೈತಾ ಇದ್ದಾನೆ. ಯಾಕಂದ್ರೆ ಆತ್ರೇಯ ಮತ್ತೆ ಮೂವಿ ನೋಡ್ತಿರೋ ನಮಿಗೂ ಫ್ಲಾಶ್ ಆಗ್ಲಿಲ್ಲ. ಇಂಜಿನ್ ಹೈಡ್ಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಬರೋಕಾಗುತ್ತಾ? ಒಬ್ರು ಮೇಲೆ ಒಬ್ರು ನಿಂತ್ಕೊಂಡ್ರು ಕೂಡ ಕಿಟಕಿವರೆಗೂ ಬರೋದು ಕಷ್ಟ. ಅಂತದ್ರಲ್ಲಿ ಅಜ್ಜಿ ಹೇಗ್ ಬಂದ್ಲು ಅಂದ್ರೆ ಅಜ್ಜಿಯ ರೂಪದಲ್ಲಿ ಆ ಪ್ರೇತಾತ್ಮ ಬಂದಿರೋದು. ಗಾಳಿಯಲ್ಲಿ ಅಜ್ಜಿ ತೇಲ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಇವರ ಬಳಿ ಇದ್ದ ರೇಡಿಯೋ ಆನ್ ಆಗಿ ಆ ಆತ್ಮ ಹೇಳ್ತಾಳೆ, ನಿಮ್ಮ ಜೀವನದ ಟ್ರೈನ್ ಕೊನೆ ಸ್ಟೇಷನ್ಗೆ ಬಂದಿದೆ. ಈ ಹಾಡನ್ನ ರಿಕ್ವೆಸ್ಟ್ ಮಾಡಿರೋರು ಮುರುಗೇಶ್ ಮತ್ತೆ ಆತ್ರೇಯ ಅಂತ ಹೇಳ್ತಿದ್ದಂಗೆ ಅಜ್ಜಿ ಮತ್ತೆ ಕಿಟಕಿ ಹತ್ರ ಬರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮುಂದಿನ ದಿನ ವಿಹಾರಿ
ಮೈಥಿಲಿ ರಾಘವಂಗೆ ಫೋನ್ ಮಾಡಿದಾಗ ಗೊತ್ತಾಯ್ತು ಮುರುಗೇಶ್ ಮತ್ತೆ ಆತ್ರೇಯ ಸಾವನ್ನಪ್ಪಿದ್ದಾರೆ. ಟ್ರ್ಯಾಕ್ ನ ಪಕ್ಕದಲ್ಲೇ ಡೆಡ್ ಬಾಡಿ ಸಿಕ್ಕಿದೆ. ಇವರ ದೇಹದಿಂದ ಹರಿದಿರೋ ರಕ್ತ ಸ್ವಸ್ತಿಕ್ ನ ರೀತಿ ಕಾಣ್ತಿದೆ. ಪೊಲೀಸರು ಡೆಡ್ ಬಾಡಿ ಇರೋ ಜಾಗವನ್ನ ಮಾರ್ಕ್ ಮಾಡಿ ಬಾಡಿಗಳನ್ನ ಎತ್ಕೊಂಡು ಹೋಗಿದ್ದಾರೆ. ಆಮೇಲೆ ರಾಘವ ಬಂದು ಸ್ವಸ್ತಿಕ್ ಸಿಂಬಲ್ ನ ನೋಡಿ ಇಲ್ಲೇ ಟ್ರ್ಯಾಕ್ ನ ಆಪೋಸಿಟ್ ಸೈಡ್ ಅಲ್ಲಿ ಗುಂಡಿ ಇರೋದನ್ನ ನೋಡ್ತಾನೆ. ಏನ್ ಗುಂಡಿ ಅದು ಅಂತ ಹತ್ರ ಬಂದಾಗ ಗೊತ್ತಾಯ್ತು ಇಲ್ಲಿ ಯಾರ್ದೋ ಅಸ್ಥಿ ಪಂಜರ ಇದೆ. ಪೊಲೀಸ್ ಅವರಿದ್ದಾಗ ಮಣ್ಣು ಮುಚ್ಕೊಂಡಿತ್ತು. ಈಗ ಇವನು ಬಂದಾಗ ಮಣ್ಣು ಸೈಡ್ ಗೆ ಹೋಗಿ ಸ್ಕೆಲಿಟನ್ ಮೇಲೆ ಬಂದಿದೆ. ಈ ಜಾಗ ಇರೋದು ರೇಡಿಯೋ ಸ್ಟೇಷನ್ ಹತ್ರನೇ. ಈ ಕೊಲೆಗೂ ರೇಡಿಯೋ ಸ್ಟೇಷನ್ ಅಲ್ಲಿ ನೆನ್ನೆ ನಡೆದಿದ್ದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತ ನೋಡೋಕೆ ಮತ್ತೆ ಇವನು ರೇಡಿಯೋ ಸ್ಟೇಷನ್ ಗೆ ಬರ್ತಾನೆ. ಇಲ್ಲಿ ಒಂದು ರೂಮ್ ಅಲ್ಲಿ ವಿಷಕಾರಿ ಗ್ಯಾಸ್ ನ ಸಿಲಿಂಡರ್ ಗಳಿದಾವೆ. ಮತ್ತೆ ಗೋಡೆ ಮೇಲೆಲ್ಲ ಸ್ವಸ್ತಿಕ್ ನ ಸಿಂಬಲ್ ಜೊತೆ ಇದು ನನ್ನ ಸಿಗ್ನೇಚರ್ ಅಂತ ಸ್ವಸ್ತಿಕ್ ನ ಯಾರೋ ಬಿಡಿಸಿದ್ದಾರೆ. ಇದೇ ರೂಮ್ ಅಲ್ಲಿ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಈ ರೇಡಿಯೋ ಸ್ಟೇಷನ್ ನ ನಡೆಸ್ತಿದ್ದವ್ರನ್ನ ಆ ಆತ್ಮ ಸಾಯಿಸಿದ್ದು. ಇಲ್ಲಿಂದ ರಾಘವ ಹಳೆ ನ್ಯೂಸ್ ಪೇಪರ್ಸ್ ನ ಚೆಕ್ ಮಾಡೋಕೆ ಬರ್ತಾನೆ. ಯಾಕಂದ್ರೆ ಆ ಹುಡುಗಿಯ ಆತ್ಮ ರೇಡಿಯೋ ಅಲ್ಲಿ ಮಾತಾಡೋಕೆ ಶುರು ಮಾಡಿದಾಗ 1989 ಡೇಟ್ ನ ಹೇಳಿದ್ಲಲ್ಲ, ಅದಕ್ಕೆ ಆ ವರ್ಷದ ನ್ಯೂಸ್ ಪೇಪರ್ಸ್ ನ ಹುಡುಕ್ತಾನೆ. ಒಂದು ನ್ಯೂಸ್ ಪೇಪರ್ ಅಲ್ಲಿ ಸುವರ್ಣಮಾಯಾದ ಸಂಸ್ಥಾಪಕರು ಸಾವನ್ನಪ್ಪಿದ್ದಾರೆ ಅಂತ ಅವರ ಡೆಡ್ ಬಾಡಿಗಳ ಫೋಟೋ ಹಾಕಿದ್ದಾರೆ. ಇದು ಕೂಡ ಸ್ವಸ್ತಿಕ್ ಸಿಂಬಲ್ ತರಾನೇ ಇತ್ತಲ್ಲ, ಅದಕ್ಕೆ ಈ ಕೊಲೆಗಳಲ್ಲಿ ಒಂದು ರೀತಿ ಪ್ಯಾಟರ್ನ್ ಇದೆ ಅಂತ ಗೊತ್ತಾಯ್ತು. ಮನೆಗೆ ಬಂದು ಈ ವಿಷಯ ಮೈಥಿಲಿ ಮತ್ತೆ ಸುಮಿತ್ಗೆ ಹೇಳಿ ಬೋರ್ಡ್ ಮೇಲೆ ಸ್ವಸ್ತಿಕ್ ನ ಬಿಡಿಸ್ತಾನೆ. ಮತ್ತೆ 1989ರಲ್ಲಿ ರೇಡಿಯೋ ಸ್ಟೇಷನ್ ನ ಸಂಸ್ಥಾಪಕರು ಹೇಗೆ ಸತ್ತೋದ್ರು, ಯಾರು ಸಾಯಿಸಿದ್ರು, ರೇಡಿಯೋ ಅಲ್ಲಿ ಮಾತಾಡ್ತಿರೋ ವಾಯ್ಸ್ ಯಾರ್ದು, ಇದೆಲ್ಲದಕ್ಕೂ ಮುರುಗೇಶ್ ಮತ್ತೆ ಆತ್ರೇಯಗೂ ಏನ್ ಸಂಬಂಧ ಅನ್ನೋದನ್ನ ಕಂಡಿಡಿಬೇಕು ಅಂದಾಗ ಮೈಥಿಲಿ ಕೇಳ್ತಾಳೆ, ಸ್ವಸ್ತಿಕ್ ಅನ್ನೋದು ಪವಿತ್ರವಾದ ಸಿಂಬಲ್ ಅಲ್ವಾ, ಅದನ್ನ ಸಾವಿನ ಜೊತೆ ಸೇರ್ಸೋದು ಸರಿ ಹೋಗ್ತಿಲ್ಲ ಅಂದಾಗ ಇದು ಸ್ವಸ್ತಿಕ್ ಅಲ್ಲ ಕ್ರಾಸ್ ಸ್ವಸ್ತಿಕ್ ಆಗಿದೆ. ಇದು ದ್ವೇಷವನ್ನ ಸೂಚಿಸುತ್ತೆ. ಈಗ ಸಾವನ್ನಪ್ಪಿರೋರ ಮೇಲೆಲ್ಲ ಯಾರಿಗ್ ದ್ವೇಷ ಇತ್ತು ಅನ್ನೋದನ್ನ ಕಂಡಿಡಿಬೇಕು ಅಂತಾನೆ ರಾಘವ. ಈಗ ಇವರ ಮನೆಯಲ್ಲೇ ಇದ್ದ ರೇಡಿಯೋ ತಂತಾನೆ ಆನ್ ಆಗಿ ನೆಕ್ಸ್ಟ್ ಸಾಂಗ್ ನ ರಿಕ್ವೆಸ್ಟ್ ಮಾಡಿರೋದು ವೀರಭದ್ರ ಅಂತ ಆ ಆತ್ಮ ಹೇಳ್ತಿದೆ. ವೀರಭದ್ರ ಹೆಸರು ಎಲ್ಲೋ ಕೇಳ್ದಂಗಿದ್ಯಲ್ಲ ಅಂತ ಅನ್ಕೋಬೇಕಾದ್ರೆ ಸುಮಿತ್ ಹೇಳ್ತಾನೆ ಅವನು ಕೂಡ ರೇಡಿಯೋ ಸ್ಟೇಷನ್ ಗೆ ಬಂದಿದ್ದ. ಅವನ ಹೆಸರು ಹೇಳ್ತಿರೋದು ನೋಡಿದ್ರೆ ನೆಕ್ಸ್ಟ್ ಅವನೇ ಟಾರ್ಗೆಟ್ ಆಗಿರ್ಬೇಕು ಅಂತ. ಆಫೀಸ್ ಅಲ್ಲಿ ವೀರಭದ್ರನ ಡೀಟೇಲ್ಸ್ ಇರುತ್ತಲ್ಲ ಅದನ್ನ ಚೆಕ್ ಮಾಡೋಕೆ ಬರ್ತಾನೆ ರಾಘವ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅದರ ಕೆಲಸ ಮಾಡೋ ಜಾಗ ಯಾವ್ದು ಅಂತ ಕೂಡ ವೀರಭದ್ರ ಬರ್ಸಿದ್ದ. ಅವನು ಕೆಲಸ ಮಾಡೋ ಕನ್ಸ್ಟ್ರಕ್ಷನ್ ಕಂಪನಿಗೆ ಫೋನ್ ಮಾಡಿದಾಗ ಈಗ ಯಾವ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ವೀರಭದ್ರ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ತಕ್ಷಣ ಅಲ್ಲಿಗೆ ಹೊರಡ್ತಾನೆ. ಯಾಕೆ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ ಅಂತ ನಿಮ್ಗೆ ಅನ್ಸ್ಬೋದು ಸ್ನೇಹಿತರೆ. ಯಾಕೋ ವೀರಭದ್ರನ ಹಣೆ ಬರಹ ಸರಿ ಇಲ್ಲ. ಹತ್ರದಲ್ಲೇ ಡಿಫೆನ್ಸ್ ಅಕಾಡೆಮಿ ಇದೆ ಅಂತ ಜಾಮರ್ ಹಾಕಿದರೆ ಫೋನ್ ಹೋಗಲ್ಲ. ಅದೇ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ವೀರಭದ್ರ ಸಾವನ್ನಪ್ಪಿರೋ ತನ್ನ ಹೆಂಡತಿಯನ್ನ ನೆನ್ಪ್ ಮಾಡ್ಕೊಂಡು ಮೇಲಿನ ಫ್ಲೋರ್ ಗೆ ಹೋಗ್ಬೇಕಾದ್ರೆ ಇವನ ಹೆಂಡತಿಯ ನೆರಳು ಕೂಡ ಹಿಂದೆನೆ ಹೋಗುತ್ತೆ. ಅಂದ್ರೆ ರೇಡಿಯೋ ಸ್ಟೇಷನ್ ನ ಆ ಆತ್ಮ ಇವನ ಹೆಂಡತಿಯ ರೂಪದಲ್ಲಿ ಬಂದಿದೆ ಅಂತ. ವೀರಭದ್ರಂಗೆ ಒಂದೆರಡು ಕಡೆ ಕಪ್ಪು ಆಕೃತಿ ಓಡಾಡ್ತಿರೋ ಹಾಗೆ ಕಾಣಿಸುತ್ತೆ. ಟಾರ್ಚ್ ಹಾಕೊಂಡು ಯಾರು ಅಂತ ನೋಡ್ಬೇಕಾದ್ರೆ ಮೇಲಿಂದ ಕೆಳಗೆ ಸೀರೆ ನೇತಾಡ್ತಿರೋದನ್ನ ನೋಡಿ ಅದನ್ನ ಟಚ್ ಮಾಡೋಕೆ ಬಂದಾಗ ಸೀರೆ ಮಾಯ ಆಗುತ್ತೆ. ಮುಂದೆ ಆ ಸೀರೆ ನಾಪತ್ತೆ ಆಗಿದೆ. ಆದ್ರೆ ಅದೇ ಸೀರೆನ ಹಾಕೊಂಡು ಹಿಂದೆ ಇವನ ಹೆಂಡತಿ ಬಂದಿದ್ದಾಳೆ. ಅಂದ್ರೆ ಆ ಆತ್ಮ ಸಾವನ್ನಪ್ಪಿರೋ ಇವನ ಹೆಂಡತಿಯ ರೂಪದಲ್ಲಿ ಬಂದಿರೋದು. ಅವಳು ಸುತ್ತಿಗೆಯಿಂದ ತನ್ನ ತಲೆಗೆನೆ ಹೊಡ್ಕೊಂತಾ ಇದ್ದಾಳೆ. ಇನ್ನೇನ್ ಸುತ್ತಿಗೆಯಿಂದ ಇವನ್ಗೂ ಹೊಡೆದ್ಲು ಅನ್ನೋ ಅಷ್ಟರಲ್ಲಿ ಸುತ್ತಿಗೆಯಿಂದ ಹೊಡೆಯಲ್ಲ, ಮೇಲಿಂದ ಕೆಳಗೆ ತಳಬಿಡ್ತಾಳೆ. ಎಲ್ಲ ಆದ್ಮೇಲೆ ರಾಘವ ಬಂದ ಏನು ಪ್ರಯೋಜನ ಆಗಲ್ಲ. ಅವನು ಸಾವನ್ನಪ್ಪಿ ಅವನ ದೇಹದಿಂದ ಬಂದ ರಕ್ತ ಅದೇ ಕ್ರಾಸ್ ಸ್ವಸ್ತಿಕ್ ನ ತರ ಕಾಣ್ತಿದೆ. ಮುಂದಿನ ದಿನ ಟೀ ಅಂಗಡಿ ಹುಡುಗನ ಅಡ್ರೆಸ್ ತಿಳ್ಕೊಂಡು ಹುಡುಗನ ಮನೆ ಹತ್ರ ಬಂದಾಗ ಆಗ್ಲೇ ಇವ್ರ ಅಮ್ಮ ದೃಷ್ಟಿ ತೆಗಿತಿದ್ದಾರೆ. ಇವನು ರೇಡಿಯೋ ಸ್ಟೇಷನ್ಗೆ ಹೋಗಿಲ್ಲ ಅಂದ್ರೂ ಕೂಡ ಆ ಕಡೆಯಿಂದ ಬೀಸಿದ ಗಾಳಿ ಕೂಡ ತೊಂದರೆ ತರಬಹುದು ಅಂತ ದೃಷ್ಟಿ ತೆಗಿತಾ ಇದ್ದಾರೆ. ಈಗ ಇಲ್ಲಿಗೆ ರಾಘವ ಬಂದು ಸುವರ್ಣಮಾಯ ಅಂದ್ರೆ ಇಷ್ಟೊಂದು ಹೆದರ್ಕೊಂತಿರಲ್ಲ, ಏನ್ ನಡೆದಿದೆ ಅಲ್ಲಿ ಅಂತ ಕೇಳಿದಾಗ ಈ ಹುಡುಗನ ಅಮ್ಮ ಹೇಳ್ತಾರೆ 35 ವರ್ಷಗಳ ಹಿಂದೆ ತುಂಬಾನೇ ಓದ್ಕೊಂಡಿದ್ದ ವ್ಯಕ್ತಿಗಳು ಈ ಹಳ್ಳಿಗೆ ಬಂದು ರೇಡಿಯೋ ಸ್ಟೇಷನ್ ನ ಶುರು ಮಾಡಿದ್ರು. ಆ ರೇಡಿಯೋ ಅಲ್ಲಿ ಬರ್ತಿದ್ದ ವಾಯ್ಸ್ ವೇದವತಿ ಅನ್ನೋ ಹುಡುಗಿದ್ದು. ಅವಳ ವಾಯ್ಸ್ ಅಂದ್ರೆ ಇಡೀ ರಾಜ್ಯದ ಇಷ್ಟ ಆಗ್ತಿತ್ತು. ಆದ್ರೆ ಏನಾಯ್ತೋ ಗೊತ್ತಿಲ್ಲ, ಒಂದಿನ ಆ ಸುವರ್ಣಮಾಯಾದ ಸಂಸ್ಥಾಪಕರನ್ನ ಯಾರೋ ಕೊಲೆ ಮಾಡಿದ್ರು. ಅವರು ಕಿರ್ಚಾಡೋ ಶಬ್ದ ರೇಡಿಯೋ ಮುಖಾಂತರ ಎಲ್ಲರಿಗೂ ಕೇಳಿಸಿತ್ತು. ಆ ಘಟನೆ ಆದ್ಮೇಲೆ ರೇಡಿಯೋ ಸ್ಟೇಷನ್ ನಿಂತೋಯ್ತು. ವೇದವತಿ ಕತೆ ಏನಾಯ್ತೋ ಗೊತ್ತಿಲ್ಲ, ಆದ್ರೆ ಅಲ್ಲಿ ಯಾರೋ ಮಾತಾಡ್ತಿರೋ ಹಾಗೆ ನಗಾಡ್ತಿರೋ ಹಾಗೆಲ್ಲ ಶಬ್ದ ಕೇಳಿಸ್ತಿತ್ತು ಅಂತ ಹಳ್ಳಿಯವರೆಲ್ಲ ಸೇರಿ ಒಬ್ರು ಸ್ವಾಮೀಜಿನ ಕರೆಸಿ ಪೂಜೆ ಎಲ್ಲ ಮಾಡಿಸಿ ಬಾಗಿಲನ್ನ ಮುಚ್ಚಿದ್ರು. ಆಗಿನಿಂದ ಇಲ್ಲಿಯವರೆಗೂ ಯಾವುದೇ ಸಮಸ್ಯೆ ಆಗಿರ್ಲಿಲ್ಲ ಅಂತ ಹೇಳ್ತಾರೆ. ವೇದವತಿಗೆ ಏನಾಯ್ತು ಅಂತ ಮನೆಗೆ ಬಂದು ರಿಸರ್ಚ್ ಮಾಡಿದಾಗ ಒಂದು ನ್ಯೂಸ್ ಪೇಪರ್ ಅಲ್ಲಿ ವೇದವತಿ 1989ರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ನಂತರ ರಾಘವ ಅವತ್ತಿವರು ರೇಡಿಯೋ ಸ್ಟೇಷನ್ಗೆ ಹೋದಾಗ ಅಲ್ಲಿ ತೆಗೆದಿರೋ ಫೋಟೋ ನೋಡ್ತಿದ್ದಾಗ ಅರಿವಾಯ್ತು ಆ ಆತ್ಮ ಯಾರು ಮೊದಲು ರೇಡಿಯೋ ಸ್ಟೇಷನ್ ಒಳಗೆ ಕಾಲಿಟ್ಟಿದ್ದಾರೆ ಅನ್ನೋ ಆರ್ಡರ್ ಅಲ್ಲಿ ಸಾಯಿಸ್ತಿದ್ದಾಳೆ. ಮೊದಲು ಲೋಕೋ ಪೈಲಟ್ಸ್, ಆಮೇಲೆ ವೀರಭದ್ರ ಹೋಗಿದ್ದ. ಅವರ ಹಿಂದೆ ವಿಹಾರಿ ಹೋಗಿದ್ದಾನೆ ಅಂದ್ರೆ ನೆಕ್ಸ್ಟ್ ಅವನೇ. ಹಾಗಾಗಿ ಮೊದಲು ನೀವಿಬ್ರು ನಮ್ ಜೊತೆ ಅಲ್ಲಿಗೆ ಬಂದಿದ್ದವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ, ಯಾವ್ದಾದ್ರು ಸುರಕ್ಷಿತವಾದ ಜಾಗದಲ್ಲಿ ಒಟ್ಟಿಗೆ ಇರೋಣ ಅಂತ ಸುಮಿತ್ ಮತ್ತೆ ಮೈಥಿಲಿಗೆ ರಾಘವ ಹೇಳಿ
ಕಳಿಸ್ತಾನೆ. ಮತ್ತೆ ಅವರು ತಗೊಂಡ್ ಹೋಗಿರೋ ರೇಡಿಯೋನ ಕೂಡ ಜೊತೆಗೆ ಎತ್ಕೊಂಡ್ ಬರೋಕೆ ಹೇಳ್ತಾನೆ. ರೇಡಿಯೋ ಸ್ಟೇಷನ್ಗೆ ಇವರು ಹೋಗಿದ್ದಷ್ಟೇ ಅಲ್ಲ, ಅಲ್ಲಿ ನೆನ್ಪಿಗೆ ಅಂತ ಎಲ್ಲರೂ ಒಂದೊಂದು ರೇಡಿಯೋ ಎತ್ಕೊಂಡು ಬಂದಿರ್ತಾರೆ. ಅದೇ ಮೋಕ್ಷ ಒಂದು ಪರ್ಸ್ ಎತ್ಕೊಂಡ್ ಬಂದಿದ್ದಾಳೆ. ಈಗ ಮೋಕ್ಷ ಅಲ್ಲಿ ಫೋಟೋಲೆಲ್ಲೂ ಕಾಣ್ಲಿಲ್ವಲ್ಲ ಅಂತ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಆ ಫೋಟೋ ಝೂಮ್ ಮಾಡಿ ನೋಡಿದಾಗ ಗೊತ್ತಾಯ್ತು ವಿಹಾರಿಗಿಂತ ಮುಂಚೆ ಒಳಗೆ ಹೋಗಿರೋದೇ ಮೋಕ್ಷ. ಅವಳು ಕಾಲಿಡ್ತಿರೋದ್ ಮಾತ್ರ ಕಾಣ್ತಿದೆ, ಬಾಡಿ ಪೂರ್ತಿ ಕಾಣ್ತಿಲ್ಲ ಅಷ್ಟೇ. ಹಾಗಾಗಿ ರಾಘವ ಮೋಕ್ಷಳ ಮನೆ ಹತ್ರ ಹೊಡ್ತಾನೆ. ಮೋಕ್ಷ ಮಲಗಿದ್ದಾಗ ಇವಳಿಗೆ ಸಡನ್ ಆಗಿ ಎಚ್ಚರಿಕೆ ಆಗುತ್ತೆ. ರೂಮ್ ಅಲ್ಲಿ ಇರೋ ಕಬೋರ್ಡ್, ಫ್ರಿಡ್ಜ್ ಎಲ್ಲ ತಂತಾನೆ ಓಪನ್ ಆಗ್ತಿದೆ. ಹಿಂದೆನೆ ಆ ಪ್ರೇತಾತ್ಮ ಬಂದು ಇವಳ ಮೇಲೆ ದಾಳಿ ಮಾಡಿ ಕೊಲ್ಲೋಕೆ ನೋಡ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ರಾಘವ ಬಂದ. ಇವನ್ ಒಳಗೆ ಹೋಗೋಕೆ ಡೋರ್ ಲಾಕ್ ಆಗಿದೆ. ಕಿಟಕಿ ಗ್ಲಾಸ್ ಹೊಡೆದು ಒಳಗೆ ಹೋಗ್ಬೋದಾಗಿತ್ತು. ಆದ್ರೆ ಏನ್ ಮಾಡೋದು, ಈ ಮೂವಿಯ ಹೀರೋ ಅಲ್ವಾ, ಇವನು ಸ್ಟೈಲಿಶ್ ಆಗಿ ರೂಮ್ ಒಳಗೆ ಎಂಟ್ರಿ ಕೊಡ್ಬೇಕು. ಅದಕ್ಕೆ ಮುಂದೆ ಇರೋ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಹಗ್ಗವನ್ನ ನೋಡಿ ಆ ಬಿಲ್ಡಿಂಗ್ ಗೆ ಓಡ್ ಹೋಗಿ ಹಗ್ಗವನ್ನ ಈ ಬಿಲ್ಡಿಂಗ್ ನ ಪಿಲ್ಲರ್ ಗೆ ಸುತ್ಕೊಂಡು ಸ್ವಿಂಗ್ ಮಾಡ್ತಾ ಕಿಟಕಿ ಹೊಡೆದಾಕಿ ರೂಮ್ ಗೆ ಎಂಟ್ರಿ ಕೊಡ್ತಾನೆ. ಇನ್ನೇನು ಮೋಕ್ಷಗೆ ಆ ಆತ್ಮ ನೇಣ್ ಹಾಕಿ ಸಾಯಿಸೇ ಬಿಡ್ತು ಅನ್ನೋ ಅಷ್ಟ್ರಲ್ಲಿ ಅವಳನ್ನ ರಾಘವ ಕಾಪಾಡ್ತಾನೆ. ಯಾರ್ ನಿನ್ನ ಮೇಲೆ ದಾಳಿ ಮಾಡಿದ್ದು ಮುಖ ನೋಡ್ದ ಅಂದಾಗ ಹೌದು ಅಂತ ಹೇಳಿ ಆ ರೇಡಿಯೋ ಸ್ಟೇಷನ್ ಇಂದ ಇವಳು ಎತ್ಕೊಂಡ್ ಬಂದಿದ್ದ ಪರ್ಸ್ ಕೊಡ್ತಾಳೆ. ಆ ಪರ್ಸ್ ಅಲ್ಲಿ ಆ ದೆವ್ವ ಬದುಕಿದ್ದಾಗ ತೆಗ್ದಿರೋ ಫೋಟೋ ಇದೆ. ಇದನ್ನ ನೋಡಿ ರಾಘವ ಎಲ್ಲರನ್ನ ಕರ್ಕೊಂಡ್ ಬರ್ತಾ ಇರೋ ಮೈತಿಲಿಗೆ ಫೋನ್ ಮಾಡಿ ರೇಡಿಯೋ ಸ್ಟೇಷನ್ ಗೆ ಬರೋಕೆ ಹೇಳ್ತಾನೆ. ಇವನು ಕೂಡ ರೇಡಿಯೋ ಸ್ಟೇಷನ್ ಗೆ ಬಂದು ಇವರು ಇಲ್ಲಿಂದ ಎತ್ಕೊಂಡ್ ಹೋಗಿದ್ದ ರೇಡಿಯೋಗಳನ್ನ ಸುಟ್ ಹಾಕ್ತಾನೆ. ಮತ್ತೆ ರೇಡಿಯೋ ಸ್ಟೇಷನ್ ಒಳಗಿರೋ ಆತ್ಮಕ್ಕೆ ಬೈಯೋಕೆ ಶುರು ಮಾಡ್ತಾನೆ. ಕತ್ತಲಲ್ಲಿ ಬಚ್ಚಿಡ್ಕೊಂಡ್ ಕೂತಿದ್ಯಲ್ಲ, ಧೈರ್ಯ ಇದ್ರೆ ನನ್ ಮುಂದೆ ಬಾ, ನಾನೇ ಇವರೆಲ್ಲರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು, ನನ್ನನ್ನ ಮೊದ್ಲು ನೀನು ಸಾಯಿಸ್ಬೇಕು. ಒಬ್ಳು ಹುಡುಗಿಯಿಂದ ಬಚ್ಚಿಡ್ಕೊಂಡಿರೋ ಹೇಳಿ ನೀನು ಅಂದಾಗ ಆ ಪರ್ಸ್ ಅಲ್ಲಿ ಇರೋ ಫೋಟೋನ ಹೊರಗೆ ತೆಗಿತಾನೆ. ಇಲ್ಲಿರೋದು ಹುಡುಗಿಯ ಫೋಟೋ ಅಲ್ಲ, ಒಬ್ಬ ಹುಡುಗನ ಫೋಟೋ. ಅಂದ್ರೆ ರೇಡಿಯೋ ಸ್ಟೇಷನ್ ಒಳಗಿರೋ ಆತ್ಮ ಹುಡುಗಿಯದ್ದಲ್ಲ, ಹುಡುಗನ ಆತ್ಮ. ಹುಡುಗಿಯ ವಾಯ್ಸ್ ಅಲ್ಲಿ ರೇಡಿಯೋ ಅಲ್ಲಿ ಮಾತಾಡ್ತಿರೋದು ಅಷ್ಟೇ, ವೇದವತಿ ತರ. ರಾಘವ ಬಾಯ್ಗ್ ಬಂದಂಗೆ ಬೈದಿದ್ರಿಂದ ಆ ಹುಡುಗನ ಪ್ರೇತಾತ್ಮ ಇವರ ಮುಂದೆ ಬರ್ತಾನೆ. ಮತ್ತೆ ಇಲ್ಲೇ ಇರೋ ರೇಡಿಯೋ ಮುಖಾಂತರ ನೆಕ್ಸ್ಟ್ ಲಿಸ್ಟ್ ಅಲ್ಲಿ ತಾನೇ ರಿಕ್ವೆಸ್ಟ್ ಮಾಡ್ಕೊಂಡಿರೋ ಹಾಗೆ ರಾಘವನ ಕತೆ ಮುಗಿಯುತ್ತೆ ಅಂತ ಹೇಳ್ತಾನೆ. ಆತ್ಮ ಯಾವ್ದು ಅಂತ ಗೊತ್ತಾಯ್ತು. ಎಲ್ಲರೂ ಬೇರೆ ಜಾಗಕ್ಕೆ ಬಂದು ಮುಂದೆ ಏನ್ ಮಾಡ್ಬೇಕು ಅಂತ ಮಾತಾಡ್ಕೋಬೇಕಾದ್ರೆ ರಾಘವ ಹೇಳ್ತಾನೆ, ನಾವು ಜನರಿಗೆ ಯಾಮಾರಿಸಬೇಕು ಅಂತ ಗೋಸ್ಟ್ ವಾಕಿಂಗ್ ಟೂರ್ ಮಾಡ್ತಿರ್ಲಿಲ್ಲ. ಜನರಿಗೆ ಧೈರ್ಯ ಹೆಚ್ಚಾಗ್ಬೇಕು, ಯಾವುದೇ ಸಿಚುವೇಶನ್ ಅಲ್ಲೂ ಹೆದರ್ಕೋಬಾರ್ದು ಅಂತ ಇದನ್ನೆಲ್ಲ ಮಾಡಿದ್ವಿ. ಆದ್ರೆ ರಿಯಲ್ ದೆವ್ವ ನಮ್ಮ ಹಿಂದೆ ಬೀಳುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ ಕಡೆಯಿಂದ ಆಗಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ರಾಘವ, ಸುಮಿತ್ ಮತ್ತೆ ಮೈಥಿಲಿ 3 ಜನ ಪೊಲೀಸ್ ಸ್ಟೇಷನ್ ಗೆ ಬಂದು ಸುವರ್ಣಮಾಯ ಅಲ್ಲಿ ಆಗಿರೋ ಕೊಲೆ ಕೇಸ್ ನ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಪೊಲೀಸರು ಆ ಕೇಸ್ಗೆ ಸಂಬಂಧಿಸಿದ ಫೈಲ್ ನ ಎತ್ಕೊಂಡ್ ಬರೋಕೆ ಹೋದಾಗ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಕರೆಂಟ್ ಹೋಯ್ತು. ನೀವಿಬ್ರು ಪೊಲೀಸ್ ಜೊತೆ ಫೈಲ್ಸ್ ಇಸ್ಕೊಳ್ಳೋಕೆ ಹೋಗಿ ನಾನು ಟಾರ್ಚ್ ತರ್ತೀನಿ ಅಂತ ರಾಘವ ಟಾರ್ಚ್ ಎತ್ಕೊಂಡ್ ಬರೋಕೆ ಬಂದಾಗ ಇವನ ಹಿಂದೆ ಆ ಹುಡುಗನ ಆತ್ಮ ದಾಳಿ ಮಾಡೋಕೆ ಬರುತ್ತೆ. ಆದ್ರೆ ಇವನ ಕೈಯಲ್ಲಿ ಇರೋ ಟಾರ್ಚ್ ನ ಬೆಳಕು ಅವನ ಮೇಲೆ ಬೀಳ್ತಿದ್ದಂಗೆ ಮಾಯ ಆಗ್ತಾನೆ. ಬೆಳಕು ಅಂದ್ರೆ ಆ ಹುಡುಗನ ಆತ್ಮಕ್ಕೆ ತಡ್ಕೊಳಕ್ಕಾಗಲ್ಲ ಅಂತ ಆಯ್ತು. ಪೊಲೀಸರು ವೇದವತಿಯ ಮನೆಯ ಅಡ್ರೆಸ್ ಕೊಟ್ಟು ಕಳಿಸ್ತಾರೆ. ವೇದವತಿಯ ಮನೆಗೆ ಬಂದರೆ ಅವಳ ತಂದೆ ತಾಯಿ ಇದ್ದಾರೆ. ತಂದೆ ಪರವಾಗಿಲ್ಲ, ಹುಷಾರಾಗಿ ಇದ್ದಾರೆ. ಆದ್ರೆ ತಾಯಿ 35 ವರ್ಷ ಆದ್ರೂ ಕೂಡ ವೇದವತಿನ ಮರೆಯೋಕ್ಕಾಗಿಲ್ಲ. ಅವಳು ನೇಣು ಹಾಕೊಂಡು ಸಾವನ್ನಪ್ಪಿದ ದೃಶ್ಯವನ್ನ ನೋಡಿ ಇವತ್ತಿಗೂ ಶಾಕ್ ಅಲ್ಲೇ ಇದ್ದಾರೆ. ಮಾನಸಿಕ ಸ್ಥಿತಿ ಸರಿ ಇಲ್ಲ. ಇವ್ರ 3 ಜನ ಮನೆ ಒಳಗೆ ವೇದವತಿಯ ಫೋಟೋ ನೋಡ್ಬೇಕಾದ್ರೆ ಒಂದು ಫೋಟೋ ಅಲ್ಲಿ ಸಾವನ್ನಪ್ಪಿ ಆತ್ಮ ಆಗಿರೋ ಹುಡುಗ ಕೂಡ ಇದ್ದಾನೆ. ಇವನ್ ಯಾರು ಅಂತ ವೇದವತಿ ಅವರ ಅಪ್ಪಂಗೆ ಸ್ವಲ್ಪ ಗೊತ್ತು. ತಮ್ಮ ಮಗಳ ಜೊತೆನೆ ಅವನು ಓದ್ತಿದ್ದ. ಅವನ ನಡವಳಿಕೆ ಕೆಲವೊಮ್ಮೆ ಸರಿ ಇರ್ತಿರ್ಲಿಲ್ಲ. ಅವನ ಬಗ್ಗೆ ನಿಮಗೆ ಇನ್ನಷ್ಟು ಗೊತ್ತಾಗ್ಬೇಕು ಅಂದ್ರೆ ಇದೇ ಫೋಟೋ ಅಲ್ಲಿ ಮುಂದೆ ಕೂತಿರೋ ಟೀಚರ್ ಭೂಷಣ್ ಅವರ ಬಳಿ ಹೋಗಿ. ಅವರು ಈಗ ಸಿಂಹಲಪಲ್ಲಿಯಲ್ಲಿ ಮ್ಯೂಸಿಕ್ ಶಾಪ್ ನಡೆಸ್ತಾ ಇದ್ದಾರೆ ಅಂತ ವೇದವತಿ ಅವರ ಅಪ್ಪ ಹೇಳ್ತಾರೆ. ತಕ್ಷಣ ಸಿಂಹಲಪಲ್ಲಿ ಹಳ್ಳಿಗೂ ಬರ್ತಾರೆ. ಇಲ್ಲಿ ಭೂಷಣ್ ಅವರ ಮನೆ ಯಾವುದು ಅಂತ ವಿಚಾರಿಸ್ಕೊಂಡು ಕೊನೆಗೂ ಅವರ ಮನೆಗೆ ಬಂದಾಗ ಭೂಷಣ್ ಅವರು ಆ ಹುಡುಗ ಯಾರು, ಏನ್ ಕತೆ ಅಂತ ಎಲ್ಲಾ ವಿಷಯ ಹೇಳ್ತಾರೆ. ಏನಾಗಿರುತ್ತೆ ಅಂದ್ರೆ ಆ ಹುಡುಗನ ಹೆಸರು ವಿಸ್ರವ ಪುತ್ರ. ಇವನು ಹುಟ್ಟಿದ್ದು ಅಸುರ ಗ್ರಹಣದ ಸಮಯದಲ್ಲಿ. ಆಗ್ಲೇ ಕೈಕಾಲು ಎಲ್ಲ ಟ್ವಿಸ್ಟ್ ಆಗಿರುತ್ತೆ. ಈ ರೀತಿ ಮಗು ಹುಟ್ಟಿರೋದನ್ನ ನೋಡಿ ಎಲ್ಲರೂ ಶಾಕ್ ಆಗಿರ್ತಾರೆ. ಗ್ರಹಣದ ಶಾಪದಿಂದಾನೇ ಈ ರೀತಿ ಮಗು ಹುಟ್ಟಿರೋದು ಅಂತ ಎಲ್ಲರೂ ಮಾತಾಡ್ಕೊಂತಿದ್ದಾಗ ವಿಸ್ರವ ಪುತ್ರನ ತಂದೆ ಡಾಕ್ಟರ್ ಹತ್ರ ಹೋದಾಗ ರಿಕೆಟ್ಸ್ ಅನ್ನೋ ಕಾಯಿಲೆಯಿಂದ ಈ ರೀತಿ ಆಗಿರೋದು, ಸರಿ ಮಾಡೋಕ್ ಆಗಲ್ಲ ಅಂತ ಹೇಳ್ತಾರೆ. ಜನರು ಏನೇನೋ ಮಾತಾಡ್ಕೊಂತಿದ್ದಾರೆ. ಇಲ್ಲಿ ಊರಿನ ಒಳಗೆ ಇರೋದು ಬೇಡ ಅಂತ ಹೇಳಿ ಹೆಂಡತಿ ಮಗನನ್ನ ಕರ್ಕೊಂಡು ಊರಿನ ಹೊರಗೆ ಯಾರು ಇಲ್ದೇ ಇರೋ ಜಾಗದಲ್ಲಿ ಮನೆ ಮಾಡ್ತಾರೆ. ತಂದೆಗೆ ಮಗ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ವಿಸ್ರವ ಪುತ್ರ ತನ್ನ ತಾಯಿಯ ಜೊತೆ ಖುಷಿಯಾಗಿ ಇರೋಕೆ ಶುರು ಮಾಡ್ತಾನೆ. ಇವನ ತಾಯಿನೂ ಅಷ್ಟೇ ಸುಮ್ನೆ ಇವರಪ್ಪ ಹೊಡೆದಾಗ ಬೈಯೋದು ಎಲ್ಲ ಮಾಡಿದಾಗ ಇವನಿಗೆ ಸಮಾಧಾನ ಮಾಡಿ ದುಃಖ ಎಲ್ಲ ಮರೆಯೋ ಹಾಗೆ ಮಾಡ್ತಿರ್ತಾರೆ. ಆದ್ರೆ ಒಂದಿನ ತನ್ನ ತಂದೆಯ ಶರ್ಟ್ ಹಾಕೊಂಡು ತಾಯಿಗೆ ತೋರಿಸ್ಬೇಕಾದ್ರೆ ಜೇಬಲ್ಲಿ ದುಡ್ಡಿರುತ್ತೆ. ಅದನ್ನ ತೆಕ್ಕೊಂಡು ತಾಯಿಗೆ ಕೊಡೋದನ್ನ ಇವರಪ್ಪ ನೋಡಿ ಹಣವನ್ನ ಕಿತ್ಕೊಂಡು ಅಮ್ಮಂಗೆ ಹೊಡೆದಾಗ ವಿಸ್ರವ ಪುತ್ರನಿಗೆ ತುಂಬಾನೇ ಕೋಪ ಬರುತ್ತೆ. ತನ್ನ
ತಂದೆಯನ್ನೇ ಜೋರಾಗಿ ತಳ್ಳಿ ಕೆಳಗೆ ಬೀಳಿಸಿ ತನ್ನ ತಾಯಿಯ ಕಣ್ಣೀರು ಒರೆಸೋಕೆ ಹೋಗ್ತಾನೆ ವಿಶ್ರವಪುತ್ರ. ಹೀಗೆ ಆದರೆ ಸರಿ ಹೋಗಲ್ಲ ಅಂತ ಇವನ ಅಂಕಲ್ ಇವನನ್ನ ಭೂಷಣ್ ಅವರ ಹತ್ರ ವಿದ್ಯಾಭ್ಯಾಸಕ್ಕೆ ಅಂತ ಕರ್ಕೊಂಡ್ ಬಂದಾಗ ಇವರು ಇವನಿಗೆ ಎಲ್ಲವನ್ನ ಹೇಳ್ಕೊಡ್ತಾರೆ. ಆಸಕ್ತಿಯಿಂದ ಓದೋದು ಬರೆಯೋದು ಎಲ್ಲ ಕಲ್ತ್ಕೊಂಡು ದೊಡ್ಡವನಾದ್ಮೇಲೆ ಒಂದಿನ ಓಂ ಮತ್ತೆ ಸ್ವಸ್ತಿಕ್ ಬಗ್ಗೆ ಹೇಳ್ತಿದ್ದಾಗ ಸ್ವಸ್ತಿಕ್ ಬದಲು ಕ್ರಾಸ್ ಸ್ವಸ್ತಿಕ್ ನ ಬರೀತಾ ಇದ್ದಾನೆ ವಿಶ್ರವಪುತ್ರ. ಸರಿಯಾಗಿ ಸ್ವಸ್ತಿಕ್ ನ ಬರೆಯೋಕೆ ಬರ್ತಿರಲ್ಲ. ಇದೇ ಸಮಯಕ್ಕೆ ಹಳ್ಳಿಯಲ್ಲಿ ಸುವರ್ಣಮಾಯ ರೇಡಿಯೋ ಸ್ಟೇಷನ್ ಶುರು ಆಗಿದೆ. ಹಾಗಾಗಿ ಚೆನ್ನಾಗಿ ಮಾತಾಡೋ ಅಂತವ್ರು ಕೆಲ್ಸಕ್ಕೆ ಬೇಕಾಗಿದ್ದಾರೆ. ನಿಮ್ಮ ವಾಯ್ಸ್ ನ ರೆಕಾರ್ಡ್ ಮಾಡಿ ನಮ್ಮ ಅಡ್ರೆಸ್ ಗೆ ಕಳಿಸಿ ಅಂತ ಅನೌನ್ಸ್ ಮಾಡ್ತಿರೋದನ್ನ ಕೇಳಿಸ್ಕೊಂಡ ವಿಶ್ರವಪುತ್ರ ಈ ಕೆಲ್ಸಕ್ಕೆ ಅಪ್ಲೈ ಮಾಡ್ಬೇಕು ಅಂತ ಇವನಿಗೆ ಆಸೆ ಆಗುತ್ತೆ. ಭೂಷಣ್ ಅವರ ಹತ್ರನೇ ವೇದವತಿ ಕೂಡ ಬರ್ತಿರ್ತಾಳೆ. ಇವಳು ತನ್ನ ಫ್ರೆಂಡ್ಸ್ ಗೆ ಆ ರೇಡಿಯೋ ಸ್ಟೇಷನ್ ಓಪನ್ ಮಾಡಿರೋದು ತನ್ನ ಮದುವೆ ಆಗ್ತಿರೋ ಹುಡುಗ ವಾಲಿ ಅಂತ ಹೇಳ್ತಿದ್ದಾಳೆ. ಅದೇ ವಿಶ್ರವಪುತ್ರನಿಗೆ ಆಸೆ ಏನೋ ಇದೆ, ಈ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಕಾನ್ಫಿಡೆನ್ಸ್ ಇಲ್ಲ. ಆದರೆ ಅವನ ತಾಯಿ ಮತ್ತೆ ಭೂಷಣ್ ಅವರಿಬ್ರು ಸೇರಿ ನೀನು ವಾಯ್ಸ್ ರೆಕಾರ್ಡ್ ಮಾಡಿ ಕಳ್ಸು, ಏನೇನೋ ಸಮಸ್ಯೆ ಇರೋರೆ ಎಲ್ಲ ಸಾಧನೆ ಮಾಡಿದ್ದಾರೆ, ನಿನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಅನ್ಕೋಬೇಡ, ದೇಹ ಅಷ್ಟೇ ಅಲ್ಲ ಮುಖ್ಯ, ಮನಸ್ಸು ಕೂಡ ಮುಖ್ಯ, ನೀನು ಇದನ್ನ ಮಾಡ್ಬೋದು ಅಂತ ಧೈರ್ಯ ತುಂಬಿದಾಗ ಇವನು ವಾಯ್ಸ್ ರೆಕಾರ್ಡ್ ಮಾಡಿ ರೇಡಿಯೋ ಸ್ಟೇಷನ್ ನ ಅಡ್ರೆಸ್ ಗೆ ಕಳಿಸ್ತಾನೆ. ರೇಡಿಯೋ ಅಲ್ಲಿ ಯಾರ ವಾಯ್ಸ್ ಚೆನ್ನಾಗಿದೆ, ಯಾರನ್ನ ಸೆಲೆಕ್ಟ್ ಮಾಡಿದೀವಿ ಅಂತ ಅನೌನ್ಸ್ ಮಾಡೋ ದಿನ ಬರುತ್ತೆ. ಹೇಗೋ ಸೆಲೆಕ್ಟ್ ಆಗಿರೋದು ವಿಶ್ರವಪುತ್ರನೇ. ಇದರಿಂದ ಭೂಷಣ್ ಅವ್ರಿಗೆ ಇವನ ತಾಯಿಗೆ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಈ ಖುಷಿ ಜಾಸ್ತಿ ಸಮಯ ಉಳಿಯಲ್ಲ. ನಿನ್ನೆ ತಾನೇ ಸೆಲೆಕ್ಟ್ ಆಗಿರೋದು ವಿಶ್ರವಪುತ್ರನೇ ಅಂತ ಹೇಳಿದವರು ಇವತ್ತಾಗ್ಲೇ ಇವನ ಬದಲು ವೇದವತಿಗೆ ಕೆಲಸ ಕೊಟ್ಟಿದ್ದಾರೆ. ಕೋಪದಲ್ಲಿ ರೇಡಿಯೋ ಸ್ಟೇಷನ್ ಗೆ ವಿಶ್ರವಪುತ್ರ ಹೋದವನು ವಾಪಸ್ಸೇ ಬರಲ್ಲ. ರೇಡಿಯೋ ಸ್ಟೇಷನ್ ಅವರೆಲ್ಲ ಸೇರಿ ವಿಶ್ರವಪುತ್ರನನ್ನ ಸಾಯಿಸಿದ್ದಾರೆ ಅಂತ ಎಲ್ಲರೂ ಅನ್ಕೊಂತಾರೆ, ಕನ್ಫರ್ಮ್ ಆಗಲ್ಲ. ಇಷ್ಟನ್ನ ಭೂಷಣ್ ಅವರು ರಾಘವ, ಮೈಥಿಲಿ ಮತ್ತೆ ಸುಮಿತ್ ಗೆ ಹೇಳಿದಾಗ ಇವರು ವಾಪಸ್ ಮನೆಗೆ ಹೊರಡ್ತಾರೆ. ದಾರಿಯಲ್ಲಿ ಇವರ ಕಾರ್ ಮೇಲೆ ಏನೋ ಬಿದ್ದಂಗಾಯ್ತು. ಏನು ಅಂತ ಕಾರ್ ನಿಲ್ಸಿ ನೋಡಿದ್ರೆ ಸ್ಮಶಾನದಲ್ಲಿ ಒಂದು ನಾಯಿ ಬಿದ್ದಿದೆ. ಇದಕ್ಕೆ ಕಾರಿಂದ ಗುದ್ದಿದ್ದ ನಾಯಿ ಬಂದಿದ್ದು ಕಾಣಿಸ್ಲಿಲ್ವಲ್ಲ ಅಂತ ಮೊದ್ಲು ನಾಯಿಗೆ ಏನಾಯ್ತು ಅಂತ ನೋಡ್ತಾರೆ. ಹೇಗೋ ಜಾಸ್ತಿ ಏನು ಗಾಯ ಆಗಿಲ್ಲ. ಇಲ್ಲೇ ಒಂದು ಶಾಕಿಂಗ್ ದೃಶ್ಯವನ್ನ ನೋಡ್ತಾರೆ. ಅದೇ ಇಲ್ಲಿ ಭೂಷಣ್ ಅವರ ಸಮಾಧಿ ಇದೆ. 2007 ಅವರು ಸಾವನ್ನಪ್ಪಿರೋದು. ಹಾಗಾದ್ರೆ ಬದುಕಿದ್ದ ಭೂಷಣ್ ಯಾರು ಅಂತ ಯೋಚನೆ ಮಾಡಿದಾಗ ಗೊತ್ತಾಯ್ತು, ವಿಶ್ರವಪುತ್ರ ಭೂಷಣ್ ಅವರ ರೂಪದಲ್ಲಿ ಬಂದು ತನ್ನ ಜೀವನದಲ್ಲಿ ಏನಾಯ್ತು ಅನ್ನೋದನ್ನ ಹೇಳಿದಾನೆ. ಈಗ ವಿಶ್ರವಪುತ್ರ ಇಲ್ಲೇ ನಗಾಡ್ತಿರೋ ಶಬ್ದ ಕೇಳಿ ಓಡ್ ಹೋಗೋಕೆ ಶುರು ಮಾಡಿದಾಗ ಮೈಥಿಲಿ ಕಾಲಿಡುವಿ ಕೆಳಗೆ ಬೀಳ್ತಾಳೆ. ಇವಳ ಕೈಯಲ್ಲೇ ಇದ್ದ ಟಾರ್ಚ್ ಕೂಡ ಹೊಡೆದೋಯ್ತು. ಲೈಟ್ ಬೆಳಕಿಗೆ ಮಾತ್ರ ವಿಶ್ರವಪುತ್ರ ಹೆದರೋದು ಅಂತ ನಮಗೆ ಗೊತ್ತೇ ಇದೆ. ಈಗ ಲೈಟು ಇಲ್ಲ, ಏನೂ ಇಲ್ಲ. ವಿಶ್ರವಪುತ್ರ ಇಲ್ಲಿಗೆ ತನ್ನ ಭಯಾನಕವಾದ ರೂಪದಲ್ಲಿ ಬರ್ತಾನೆ ಮತ್ತೆ ಎಲ್ಲಾ ಸಮಾಧಿಗಳನ್ನ ಮೇಲೆತ್ತುತ್ತಾನೆ. ಇವರು ಹೆದರ್ಕೊಂಡು ಓಡ್ ಹೋಗಿ ಕಾರಲ್ಲಿ ಕುತ್ಕೊಂಡು ಎಸ್ಕೇಪ್ ಆಗೋಕೆ ನೋಡಿದ್ರು ಆಗಲ್ಲ. ಕೊನೆಗೆ ಇವರ ಕಾರಲ್ಲಿ ಇರೋ ರೇಡಿಯೋ ಮುಖಾಂತರ ಅವನು ಮಾತಾಡಿ ಇವರನ್ನ ಡಿಸ್ಟ್ರಾಕ್ಟ್ ಮಾಡಿದಾಗ ಒಂದು ಲಾರಿ ಬಂದು ಇವರ ಕಾರ್ಗೆ ಗುದ್ದುತ್ತೆ. ಈಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನೋಡ್ತೀವಿ. ರಾಘವ ಚಿಕ್ಕವನಿದ್ದಾಗ ತನ್ನ ತಂದೆ ಜೊತೆ ಸ್ಕೂಟರ್ ಅಲ್ಲಿ ಹೋಗ್ಬೇಕಾದ್ರೆ ಇದೇ ರೀತಿ ಲಾರಿ ಗುದ್ದಿ ಆಕ್ಸಿಡೆಂಟ್ ಆಗಿರುತ್ತೆ. ಇವನೊಬ್ಬ ಉಳ್ಕೊಂಡಿದ್ದ, ತಂದೆ ಬದುಕಲ್ಲ. ಈಗ ಎಲ್ಲಿ ಮೈಥಿಲಿನ ಕಳ್ಕೊಂತೀನೋ ಅಂತ ರಾಘವ ಹೆದರ್ಕೊಂಡಿದ್ದಾಗ ಹಾಸ್ಪಿಟಲ್ ಅಲ್ಲಿ ಇರೋ ಮೈಥಿಲಿಗೆ ಎಚ್ಚರಿಕೆ ಆಗುತ್ತೆ. ಇವಳಿಗೆನೆ ಆಕ್ಸಿಡೆಂಟ್ ಇಂದ ಜಾಸ್ತಿ ಏಟಾಗಿರೋದು. ರಾಘವ ಸುಮಿತ್ ಜೊತೆ ಮಾತಾಡೋಕೆ ಬಂದಾಗ ಸುಮಿತ್ ನಾವು ಆ ರೇಡಿಯೋ ಸ್ಟೇಷನ್ ಗೆ ಹೋಗಿ ಬಂದಾಗ್ಲಿಂದ ಒಂದಿನಾನು ಗ್ಯಾಪ್ ಇಲ್ದಂಗೆ ಏನಾದ್ರೂ ಆಗ್ತಾನೆ ಇದೆ ಅಂತ ಹೇಳ್ತಾನೆ. ಗ್ಯಾಪ್ ಅನ್ನೋದನ್ನ ಕೇಳ್ತಿದ್ದಂಗೆ ರಾಘವನಿಗೆ ವೇದವತಿ ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ರೇಡಿಯೋ ಸ್ಟೇಷನ್ ನ ಸಂಸ್ಥಾಪಕರು ಸಾಯೋವರೆಗೂ 12 ದಿನ ಗ್ಯಾಪ್ ಇದೆ. ಆದರೆ 1989 ಜುಲೈ 28ಕ್ಕೆ ವೇದವತಿಯ ವಾಯ್ಸ್ ರೇಡಿಯೋ ಅಲ್ಲಿ ಕೇಳಬಹುದು ಅಂತ ಆರ್ಟಿಕಲ್ ಬಂದಿತ್ತು. ಅವತ್ತೇ ವಿಶ್ರವಪುತ್ರ ರೇಡಿಯೋ ಸ್ಟೇಷನ್ ಗೆ ಹೋಗ್ತಾನೆ. ಸಂಸ್ಥಾಪಕರು ಸಾವನ್ನಪ್ಪಿದ್ದು ಆಗಸ್ಟ್ 9ಕ್ಕೆ. ಈ 12 ದಿನ ಗ್ಯಾಪ್ ಇದೆಯಲ್ಲ, ಆ ಸಮಯದಲ್ಲಿ ಏನಾಯ್ತು ಅಂತ ತಿಳ್ಕೊಂಡ್ರೆ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ಇವನಿಗೆ ಗೊತ್ತಾಯ್ತು. ಅದೇ ಮೈಥಿಲಿ ಹತ್ರ ವಿಶ್ರವಪುತ್ರನ ಆತ್ಮ ಬಂದು ಇವಳ ದೇಹ ಪೂರ್ತಿ ಬ್ಯಾಂಡೇಜ್ ಸುತ್ತಿದ್ದಾನೆ. ಮತ್ತೆ ಇಲ್ಲಿರೋ ಸ್ಪೀಕರ್ಸ್ ನ ಮುಖಾಂತರ ಹೇಳ್ತಾನೆ, ರಾಘವ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾಯ್ಬೇಕಿತ್ತು, ಸಾಯ್ಲಿಲ್ಲ. ಆಕ್ಸಿಡೆಂಟ್ ಅಲ್ಲಿ ಸಾಯ್ಬೇಕಿತ್ತು, ಅಲ್ಲೂ ಏನು ಆಗ್ಲಿಲ್ಲ. ಯಾರು ಅವನ್ನ ಕಾಪಾಡ್ತಿರೋದು ಅಂತ ಕೇಳ್ತಿದ್ದಾನೆ. ಇನ್ಯಾರು? ಶ್ರೀರಾಮನ ಆಶೀರ್ವಾದ. ರಾಘವನ ಕೈಯಲ್ಲಿರೋ ಬ್ರೇಸ್ಲೆಟ್ ಇವನನ್ನ ಕಾಪಾಡ್ತಿರೋದು. ರಾಮನ ಉತ್ಸವದ ದಿನ ಕೋತಿಗಳಿಂದ ಜನರನ್ನ ಕಾಪಾಡ್ದ ಅಂತ ಹೇಳಿ ಒಬ್ರು ಸ್ವಾಮಿಗಳು ಇವನ್ಗೆ ಈ ಬ್ರೇಸ್ಲೆಟ್ ನ ಕೊಟ್ಟಿದ್ರಲ್ಲ, ಇದೇ ಇವನನ್ನ ಕಾಪಾಡ್ತಿದೆ. ರಾಘವನ ವೀಕ್ನೆಸ್ ಏನಂದ್ರೆ ಮೈಥಿಲಿನೇ. ಅದಕ್ಕೆ ಇವಳನ್ನ ಪೊಸೆಸ್ ಮಾಡ್ಕೊಂತಾನೆ ವಿಶ್ರವಪುತ್ರ. ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಇರೋರ್ನ ಪೊಸೆಸ್ ಮಾಡ್ಕೊಳಕ್ ಆಗಲ್ಲ. ಆದ್ರೆ ವಿಶ್ರವಪುತ್ರನ ಕತೆ ಕೇಳಿ ಇವಳಿಗೆ ಅವನ ಮೇಲೆ ಅನುಕಂಪ ಹುಟ್ಟಿತ್ತು. ಜೊತೆಗೆ ಸ್ಮಶಾನದಲ್ಲಿ ಆಮೇಲೆ ಆಕ್ಸಿಡೆಂಟ್ ಆದಾಗ ತುಂಬಾನೇ ಹೆದರ್ಕೊಂಡು ವೀಕ್ ಆಗಿದ್ದಾಳೆ. ಹಾಗಾಗಿ ವಿಶ್ರವಪುತ್ರ ಇವಳನ್ನ ಪೊಸೆಸ್ ಮಾಡ್ಕೊಂಡು ಇವಳ ಸಹಾಯದಿಂದನೇ ರಾಘವನನ್ನ ಕೊಲ್ಲೋಕೆ ಡಿಸೈಡ್ ಮಾಡಿದ್ದಾನೆ. ಮೈಥಿಲಿ ತನ್ನ ವಾರ್ಡ್ ಅಲ್ಲಿ ಇಲ್ದೇ ಇರೋದನ್ನ ನೋಡಿ ರಾಘವ ಅವಳನ್ನ ಹುಡ್ಕೊಂಡು ಹೊರಟಾಗ ಒಂದು ಜಾಗದಲ್ಲಿ ಪೊಸೆಸ್ಡ್ ಆಗಿರೋ ಮೈಥಿಲಿ ಇದ್ದಾಳೆ.
ಇವಳು ಚಾಕುವಿಂದ ಇವನ ಮೇಲೆ ದಾಳಿ ಮಾಡಿ ಕೊಲ್ಲೋಕೆ ನೋಡಿದಾಗ ಇಲ್ಲೇ ಇದ್ದ ಮಾರ್ಫಿನ್ ಇಂಜೆಕ್ಷನ್ ಇವಳಿಗೆ ಕೊಟ್ಟು ಪ್ರಜ್ಞೆ ತಪ್ಪಿಸ್ತಾನೆ ರಾಘವ. ಡಾಕ್ಟರ್ಗೆ ಎಲ್ಲಾ ವಿಷಯ ಹೇಳಿದಾಗ ಏನೂ ಆಗಲ್ಲ, ಕೆಲವು ಗಂಟೆಗಳಾದ್ಮೇಲೆ ಅವಳಿಗೆ ಎಚ್ಚರಿಕೆ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ರಾಘವ ಮತ್ತೆ ಸುಮಿತ್ ಹೊರಗೆ ಕೂತಿದ್ದಾಗ ಒಬ್ಬರು ಪೇಷಂಟ್ ನ ಆಕ್ಸಿಜನ್ ಸಿಲಿಂಡರ್ ತಗೊಂಡು ಹೋಗ್ತಿರೋದು ನೋಡಿ ರೇಡಿಯೋ ಸ್ಟೇಷನ್ ಅಲ್ಲಿ ಇರೋ ವಿಷಕಾರಿ ಗ್ಯಾಸ್ ಸಿಲಿಂಡರ್ ರಾಘವನಿಗೆ ನೆನಪಾಯ್ತು. ಅದರ ಮೇಲೆ ಡೇಟ್ ಜುಲೈ 29, 1989 ಅಂತ ಇದೆ. ಅಂದ್ರೆ ವಿಸ್ರವ ಪುತ್ರ ರೇಡಿಯೋ ಸ್ಟೇಷನ್ ಗೆ ಹೋಗಿ ಒಂದಿನ ಆದ್ಮೇಲೆ ಆ ಸಿಲಿಂಡರ್ ನ ತರಿಸ್ಕೊಂಡಿದ್ದಾರೆ ರೇಡಿಯೋ ಸ್ಟೇಷನ್ ಅವರು. ಹಾಗಾಗಿ ತಕ್ಷಣ ಇಲ್ಲಿಂದ ಹೊಡ್ತಾನೆ. ಮೊದಲು ತನ್ನ ಬಾಸ್ ವಿಶ್ವಾಸ್ಗೆ ಕಾಲ್ ಮಾಡಿ ಆ ಸಿಲಿಂಡರ್ ಕಂಪನಿ ಎಲ್ಲಿದೆ ಅಂತ ಡೀಟೇಲ್ಸ್ ಕೇಳಿ ಹೇಳೋಕೆ ಹೇಳ್ತಾನೆ. ಯಾಕಂದ್ರೆ ಹಾಂಟೆಡ್ ಹೌಸ್ ಗಳನ್ನ ಹುಡ್ಕೋಕೆ ಎಲ್ಲಾ ಕಡೆ ತಮ್ಮ ಕಾಂಟ್ಯಾಕ್ಟ್ ಇಟ್ಟಿದ್ದಾರೆ ಬಾಸ್ ವಿಶ್ವಾಸ್. ಸ್ವಲ್ಪ ಹೊತ್ತಾದ್ಮೇಲೆ ಆ ಕಂಪನಿಯ ಬಗ್ಗೆ ತಿಳ್ಕೊಂಡು ಅದು ಎಲ್ಲಿದೆ ಅಂತ ಹೇಳಿ, ಜೊತೆಗೆ ವೇರ್ ಹೌಸ್ ಮ್ಯಾನೇಜರ್ ನ ಹೆಸರು ಸುರೇಂದರ್ ಅಂತ, ಕಳೆದ 40 ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ತಿದ್ದಾನೆ. ಇಲ್ಲಿಗಲ್ ಆಗಿ ಗ್ಯಾಸ್ ಕೂಡ ಸಪ್ಲೈ ಮಾಡ್ತಾರೆ, ಹುಷಾರಾಗಿರು ಅಂತ ಹೇಳ್ತಾರೆ. ರಾಘವ ವೇರ್ ಹೌಸ್ ಗೆ ಬಂದು ಸುರೇಂದರ್ಗೆ ಇಲ್ಲಿನ ಗ್ಯಾಸ್ ಸಿಲಿಂಡರ್ ಸುವರ್ಣಮಾಯದಲ್ಲಿ ಏನ್ ಮಾಡ್ತಿದ್ದೆ ಹೇಳಿ ಅಂದ್ರು ಹೇಳಲ್ಲ. ಇಲ್ಲಿರೋ ವರ್ಕರ್ಸ್ ಎಲ್ಲ ಇವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ರಾಘವ ಎಲ್ಲರಿಗೂ ಹೊಡೆದು ಸುರೇಂದರ್ಗೂ ಹೊಡೆಯೋಕೆ ಹೋದಾಗ ಸತ್ಯ ಏನು ಅಂತ ಹೇಳ್ತಾನೆ. ಏನಂದ್ರೆ ಆ ರೇಡಿಯೋ ಸ್ಟೇಷನ್ ನ ಶುರು ಮಾಡಿದ್ದು ಬೇರೆ ಯಾರು ಅಲ್ಲ, ಸುರೇಂದರ್ನ ಅಣ್ಣ ವಾಲಿನೇ. ವಾಲಿ ಮತ್ತೆ ಅವನ ಫ್ರೆಂಡ್ಸ್ ಸೇರಿ ಶುರು ಮಾಡಿರ್ತಾರೆ. ಮತ್ತೆ ಆರ್ಜೆ ಆಗಿ ಸೆಲೆಕ್ಟ್ ಆಗಿದ್ದು ವಿಸ್ರವ ಪುತ್ರ ಅಲ್ವೇ ಅಲ್ಲ, ವೇದವತಿ. ವೇದವತಿನ ವಾಲಿ ಪ್ರೀತಿಸ್ತಾ ಇದ್ದ, ಅವಳನ್ನೇ ಸೆಲೆಕ್ಟ್ ಮಾಡೋದು. ರೇಡಿಯೋ ಅಲ್ಲಿ ವೇದವತಿ ಸೆಲೆಕ್ಟ್ ಆಗಿದ್ದಾಳೆ ಅಂತಾನೆ ಅನೌನ್ಸ್ ಕೂಡ ಮಾಡಿದಿದ್ದು. ಭೂಷಣ್ ಅವರ ರೂಪದಲ್ಲಿ ಇದ್ದ ವಿಸ್ರವ ಪುತ್ರ ಯಾಕೆ ಸುಳ್ಳು ಹೇಳ್ದ ಅಂತ ಮುಂದೆ ಗೊತ್ತಾಗುತ್ತೆ. ಒಟ್ನಲ್ಲಿ ವೇದವತಿ ಸೆಲೆಕ್ಟ್ ಆಗಿದ್ದಾಳೆ ಅಂತ ಗೊತ್ತಾಗ್ತಿದ್ದಂಗೆ ಕೋಪ ಮಾಡ್ಕೊಂಡು ರೇಡಿಯೋ ಸ್ಟೇಷನ್ ಗೆ ಹೋಗಿ ವೇದವತಿಗೆ ಬೈತಾನೆ. ನಿನ್ ಬ್ಯೂಟಿ ತೋರಿಸಿ ನನ್ನ ಡ್ಯೂಟಿ ಕಿತ್ಕೊಂಡೆ ಅಲ್ವಾ ಅಂತ ರಾಕ್ಷಸನ ರೀತಿ ವರ್ತಿಸ್ತಾನೆ. ಇವಳಿಗೆ ಹೊಡೆದು ಸೀರೆ ಎಲ್ಲ ಬಿಚ್ಚಿ ಇವಳ ಸೀರೆ, ಬಳೆ, ಕಾಲ್ಗೆಜ್ಜೆ, ಹೂಗಳನ್ನ ಕೂಡ ಇವನ್ ಹಾಕೊಂಡು ವಾಲಿ ಮತ್ತೆ ಅವನ ಫ್ರೆಂಡ್ಸ್ ಹತ್ರ ಬರ್ತಾನೆ. ನಿನ್ ವೇದವತಿ ಇಲ್ಲಿಂದ ಓಡ್ ಹೋದ್ಲು ಅಂತ ಹೇಳಿದಾಗ ವಾಲಿ ಇವನಿಗೆ ಚೆನ್ನಾಗಿ ಹೊಡಿತಾನೆ. ಅದೇ ವೇದವತಿ ಇಷ್ಟು ದೊಡ್ಡ ರೇಡಿಯೋ ಸ್ಟೇಷನ್ ಅಲ್ಲಿ ಎಲ್ಲಾದ್ರೂ ಬಚ್ಚಿಡ್ಕೊಂಡಿದ್ರು ಆಗೋದು, ಆದ್ರೆ ತುಂಬಾನೇ ಗಾಬರಿಯಲ್ಲಿ ಹೆದರ್ಕೊಂಡು ಬೆತ್ತಲೆ ಆಗಿನೇ ಮನೆಗೆ ಓಡ್ ಬರ್ತಾಳೆ. ಇದನ್ನ ನೋಡಿದ ಜನರು ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ಕೊಂತಿರೋದನ್ನ ಕೇಳೋಕಾಗ್ದೆ ನೇಣು ಹಾಕೊಂಡು ಸಾವನ್ನಪ್ತಾಳೆ ವೇದವತಿ. ವೇದವತಿಯ ಸಾವಿಗೆ ವಿಸ್ರವ ಪುತ್ರನೇ ಕಾರಣ ಅಂತ ಇವನನ್ನ ಒಂದು ರೂಮ್ ಅಲ್ಲಿ ಕಟ್ ಹಾಕಿ ತನ್ನ ತಮ್ಮ ಸುರೇಂದರ್ ಇಂದ ಸ್ಯಾರಿನ್ ಅನ್ನೋ ನರ್ವ್ ಗ್ಯಾಸ್ ನ ಇಸ್ಕೊಂಡ್ ಬರ್ತಾನೆ. ಈ ಗ್ಯಾಸ್ ಮನುಷ್ಯರಿಗೆ ನಿದ್ದೆ ಮಾಡೋಕ್ ಬಿಡಲ್ಲ. ಈ ಗ್ಯಾಸ್ ನ ರಿಲೀಸ್ ಮಾಡೋದ್ರ ಜೊತೆಗೆ ಕಣ್ಣಿಗೆ ಲೈಟ್ ಬಿಡ್ತಾರೆ. ಇದರಿಂದ ಬೆಳಕಿನಿಂದ ಕಣ್ಣನ್ನ ಬಿಡೋಕಾಗ್ದೆ, ಗ್ಯಾಸ್ ಇಂದ ಕಣ್ಣನ್ನ ಮುಚ್ಚೋಕಾಗ್ದೆ, ಬದುಕೋಕಾಗ್ದೆ, ಸಾಯೋಕಾಗ್ದೆ ಒದ್ದಾಡ್ತಿದ್ರು ಕೂಡ ವಾಲಿ ತಲೆ ಕೆಡಿಸ್ಕೊಳಲ್ಲ. ಅದು ಸಾಲದು ಅಂತ ಸಿಲಿಂಡರ್ ಡೋಸೇಜ್ ನ ಜಾಸ್ತಿ ಮಾಡ್ತಾನೆ ಹೋಗ್ತಾನೆ. ಕೊನೆಗೆ 12 ದಿನ ನಿದ್ದೆ ಅಲ್ಲದೆ ನರಳಾಡಿ ಕೊನೆಗೆ ವಿಸ್ರವ ಪುತ್ರ ಸಾವನ್ನಪ್ತಾನೆ. ವಾಲಿ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲರೂ ಬಾಡಿನ ತಗೊಂಡ್ ಹೋಗಿ ರೈಲ್ವೆ ಟ್ರ್ಯಾಕ್ ಪಕ್ಕ ಊತ್ ಹಾಕ್ತಾರೆ. ಮುರುಗೇಶ್ ಮತ್ತೆ ಆತ್ರೇಯ ಸಾವನ್ನಪ್ಪಿದ್ದ ಜಾಗದಲ್ಲೇ ಗುಂಡಿ ಒಳಗೆ ಅಸ್ಥಿ ಪಂಜರವನ್ನ ರಾಘವ ನೋಡಿದ್ನಲ್ಲ, ಅದು ವಿಸ್ರವ ಪುತ್ರಂದೇ ಆಗಿತ್ತು. ಅವನು ಸಾವನ್ನಪ್ಪಿದ್ದ ದಿನಾನೇ ಪ್ರೇತಾತ್ಮ ಆಗಿ ವಾಪಸ್ ಬಂದು ಹುಳುವಿನ ರೂಪದಲ್ಲಿ ವಾಲಿ ಮತ್ತೆ ಅವನ ಫ್ರೆಂಡ್ಸ್ ನ ಕೊಲ್ತಾನೆ. ದ್ವೇಷದಲ್ಲಿ ಇವರನ್ನ ಕೊಂದಿರೋದು ಅಂತ ಹೇಳೋಕೆ ಕ್ರಾಸ್ ಸ್ವಸ್ತಿಕ್ ನ ರೀತಿ ಬಾಡಿಗಳನ್ನ ಜೋಡಿಸ್ತಾನೆ. ಇಷ್ಟನ ವಿಸ್ರವ ಪುತ್ರ ಕೇವಲ ತನ್ನ ತಾಯಿಯ ಆಸೆಯಂತೆ ತಾನು ಆರ್ಜೆ ಆಗ್ಬೇಕು ಅನ್ನೋದನ್ನ ಈಡೇರ್ಸೋಕೆ ಮಾಡದ್ದ ಅಂತ ರಾಘವನಿಗೆ ಡೌಟ್ ಬಂದಾಗ ಸುರೇಂದರ್ ಹೇಳ್ತಾನೆ, ಇದೇ ಪ್ರಶ್ನೆ ನನ್ನನ್ನ ಕೂಡ ಕಾಡ್ತಿತ್ತು. ಆದ್ರೆ ಆಮೇಲೆ ಅವನ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಯ್ತು ಅವನೊಬ್ಬ ಮಾನಸಿಕ ರೋಗಿ. ಅವರಮ್ಮ ಅವನು ಹುಟ್ಟಿದ ಸಮಯದಲ್ಲೇ ಸಾವನ್ನಪ್ಪಿದ್ರು. ಅವನು ಮತ್ತೆ ಅವನ ತಂದೆ ಅಷ್ಟೇ ಇದ್ದಿದ್ದು. ತಂದೆ ಇವನ ಕಡೆ ಗಮನ ಕೊಡ್ತಿರಲ್ಲ, ಮಾತಾಡಿಸ್ತಾನೂ ಇರಲ್ಲ. ಹಾಗಾಗಿ ಒಂಟಿತನ ಇವನನ್ನ ಕಾಡ್ತಾ ಇರುತ್ತೆ. ಒಬ್ಬೊಬ್ನೇ ಮಾತಾಡೋಕೆ, ಜೀವ ಇಲ್ದಿರೋ ವಸ್ತುಗಳ ಜೊತೆ ಎಲ್ಲ ಮಾತಾಡೋಕೆ ಶುರು ಮಾಡ್ತಾನೆ. ಒಂದಿನ ಇವನಿಗೆ ಪೆಟ್ಟಿಗೆಯ ಒಳಗೆ ಕನ್ನಡಿ ಸಿಗುತ್ತೆ. ಆ ಕನ್ನಡಿಯಲ್ಲಿ ಸಡನ್ ಆಗಿ ಇವನ ಅಮ್ಮ ಕಾಣಿಸ್ಕೊಂತಾರೆ. ಮೊದ್ಲು ಹೆದರ್ಕೊಂಡ, ಆದ್ರೆ ಆಮೇಲೆ ಪದೇ ಪದೇ ಇವರ ಅಮ್ಮ ಕನ್ನಡಿ ಕಾಣಿಸ್ಕೊಳ್ಳೋಕೆ ಶುರು ಆದಾಗ ಇವನು ಕನ್ನಡಿಯನ್ನೇ ತನ್ನ ತಾಯಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಅವರು ತನ್ನ ಜೊತೆನೆ ಇದಾರೆ ಅನ್ಕೊಂತಾನೆ. ಇಲ್ಲಿವರೆಗೂ ನಾವು ಇವನ ಜೊತೆ ತಾಯಿ ಇರೋ ಹಾಗೆ ಎಲ್ಲೆಲ್ಲಿ ನೋಡಿದ್ವೋ ಅಲ್ಲೆಲ್ಲ ಕನ್ನಡಿನೇ ಇದ್ದಿದ್ದು. ತಂದೆಯ ಶರ್ಟ್ ಹಾಕೊಂಡು ಜೇಬಲಿದ್ದ ಹಣವನ್ನ ತಾಯಿಗೆ ಅಲ್ಲ ಕನ್ನಡಿಗೆ ಕೊಡೋಕ್ ಹೋಗಿದ್ದ. ಇವನ ತಂದೆ ಬಂದು ಕನ್ನಡಿಗೆನೆ ಹೊಡೆಯೋದು. ಆದ್ರೆ ಟ್ವಿಸ್ಟ್ ಏನಂದ್ರೆ ಇವನು ತನ್ನ ತಂದೆಯನ್ನ ಜೋರಾಗಿ ತಳ್ಳಿ ಬೀಳಿಸ್ತಾನಲ್ಲ, ಅಷ್ಟಕ್ಕೆ ಸುಮ್ನಾಗಿರಲ್ಲ. ಒಂದು ಶಾರ್ಪ್ ಆಗಿರೋ ವಸ್ತುವಿಂದ ತಂದೆಗೆ ಚುಚ್ಚಿ ಚುಚ್ಚಿ ಸಾಯಿಸಿರ್ತಾನೆ. ಮನುಷ್ಯನ ರೂಪದಲ್ಲಿ ಇರೋ ರಾಕ್ಷಸ ಆಗಿ ಬದಲಾಗ್ತಾನೆ ವಿಸ್ರವ ಪುತ್ರ. ಸೊ ಇಷ್ಟನ್ನ ಸುರೇಂದರ್ ಹೇಳಿ ಇದಕ್ಕೆಲ್ಲ ಪರಿಹಾರ ಮಾಡೋಕೆ ಅಗಸ್ತ್ಯ ಆಶ್ರಮದಲ್ಲಿ ಇರೋರ್ಗೆ ಮಾತ್ರ ಸಾಧ್ಯ. ಮೊದ್ಲು ಕೂಡ ಅಲ್ಲಿರೋರೆ ಪೂಜೆ ಎಲ್ಲ ಮಾಡಿ ಡೋರ್ ಮುಚ್ಚಿದಿದ್ದು, ನೀವು ಹೋದ್ಮೇಲೆ ಮತ್ತೆ ತೊಂದರೆ ಶುರು ಆಗಿರೋದು ಅಂದಾಗ ರಾಘವ ಅಗಸ್ತ್ಯ ಆಶ್ರಮಕ್ಕೆ ಬರ್ತಾನೆ. ಇಲ್ಲಿ ಹಳೆ ಸ್ವಾಮೀಜಿ ಇಲ್ಲ, ಹೊಸ ಸ್ವಾಮೀಜಿ ಇದ್ದಾರೆ. ಇವರು ಕೂಡ ತುಂಬಾನೇ ಪವರ್ಫುಲ್. ಒಂದು ರುದ್ರಾಕ್ಷಿಯನ್ನ ಕೈಯಲ್ಲಿ ಹಿಡ್ಕೊಂಡು ರಾಘವನ ಕೈಯನ್ನ ಟಚ್ ಮಾಡ್ತಿದ್ದಂಗೆ ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ, ಏನೆಲ್ಲ ಆಗಿದ್ದಾನೆ ಅಂತ ಇವರಿಗೆ ವಿಷನ್ ಕಾಣಿಸುತ್ತೆ. ಇವರು ರೇಡಿಯೋ ಸ್ಟೇಷನ್ ನ ಬಾಗಿಲನ್ನ ಹೊಡೆದು ಒಳಗೆ ಹೋಗೋವರೆಗೂ ಅಲ್ಲಿಗೆ ವಿಸ್ರವ ಪುತ್ರನ ಆತ್ಮಕ್ಕೆ ಒಳಗ್ ಹೋಗೋಕ್ ಆಗಿರಲ್ಲ. ಇವರು ಒಳಗೆ ಹೋದಾಗ ಹಿಂದೆನೆ ಅವನು ಕೂಡ ಹೋಗಿರ್ತಾನೆ. ಮೊದ್ಲು ಅವನು ತನ್ನ ತಾಯಿಯನ್ನ ಹುಡುಕ್ತಾನೆ, ಅಂದ್ರೆ ಕನ್ನಡಿಯನ್ನ ಹುಡುಕ್ತಿರ್ತಾನೆ. ಇವರು ಅವತ್ತು ಇನ್ನೊಂದು ದೊಡ್ಡ ತಪ್ಪನ್ನ ಮಾಡಿರ್ತಾರೆ. ಅದೇನಂದ್ರೆ ಕನ್ನಡಿಯನ್ನ ಮೈತಿಲಿ ನೋಡಿ
ನೋಡಿರ್ತಾಳೆ. ಅದರಲ್ಲಿ ಹುಳುಗಳಿರೋದನ್ನ ನೋಡಿ ಜೋರಾಗಿ ತುಳಿದು ಹೊಡೆದಾಕಿರ್ತಾರೆ. ಇದನ್ನ ಎತ್ಕೊಂಡು ರಾಘವ ದೂರ ಬಿಸಾಕಿ ಕನ್ನಡಿ ಪುಡಿ ಆಗೋ ಹಾಗೆ ಮಾಡಿದ್ರಿಂದ ವಿಶ್ರವಪುತ್ರನ ಆತ್ಮಕ್ಕೆ ಹೇಗಾಯ್ತು ಅಂದ್ರೆ ಇವರೆಲ್ಲ ತನ್ನ ತಾಯಿಯನ್ನೇ ಕೊಂದ ರೀತಿ ಆಯ್ತು. ಅದಕ್ಕೆ ಇವರ ಹಿಂದೆ ಬಿದ್ದು ಒಬ್ಬೊಬ್ರನ್ನೇ ಕೊಲ್ತಾ ಇರೋದು. ಈಗ ಇದಕ್ಕೆ ಏನ್ ಮಾಡೋದು ಅಂತ ರಾಘವ ಕೇಳಿದಾಗ ತ್ರಯಿ ವಿದ್ಯಾ ಪ್ರಯೋಗ ಮಾಡ್ಬೇಕು ಅಂತಾರೆ. ಏನಂದ್ರೆ ಮನುಷ್ಯನ ಪ್ರಾಣ 3 ರೀತಿಯ ಎನರ್ಜಿಯಿಂದ ಕೂಡಿರುತ್ತೆ: ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತೆ ಕ್ರಿಯಾಶಕ್ತಿ. ಇಚ್ಛಾಶಕ್ತಿ ಆಸೆಗೆ ಸಂಬಂಧಿಸಿದ್ದು, ಜ್ಞಾನಶಕ್ತಿ ನಮ್ಮ ಬುದ್ಧಿಶಕ್ತಿಗೆ ಸಂಬಂಧಿಸಿದ್ದು, ಕ್ರಿಯಾಶಕ್ತಿ ಸಂಕಲ್ಪವನ್ನ ಸೂಚಿಸುತ್ತೆ. ಈ 3 ಒಟ್ಟಿಗೆ ಇದ್ರೇನೆ ಪ್ರಾಣ ಇರುತ್ತೆ. ಆದ್ರೆ ವಿಶ್ರವಪುತ್ರನ ಆತ್ಮ ಇನ್ನೂ ಭೂಮಿ ಬಿಟ್ಟು ಹೋಗಿಲ್ಲ. ಅಂದ್ರೆ ಅರ್ಥ ಅವನ ಈ 3 ಶಕ್ತಿ ಎನರ್ಜಿ ಬೇರೆ ಬೇರೆ ಕಡೆ ಇದೆ. ಅದನ್ನ ಒಟ್ಟಿಗೆ ತಂದು ಅವನಿಗೆ ಮುಕ್ತಿ ಕೊಡ್ಬೇಕು. ಆ 3 ಶಕ್ತಿಗಳು ಅವನು ಮರೆಯೋಕಾಗದೇ ಇರೋ ನೆನಪಿನ ರೂಪದಲ್ಲಿ ಇರುತ್ತೆ. ಆ ನೆನಪಿಗೆ ಸಂಬಂಧಿಸಿದ ವಸ್ತುಗಳನ್ನ ತಂದು ಕೊಟ್ರೆ ಸಾಕು, ಮುಂದಿಂದು ನಾನ್ ನೋಡ್ಕೊಂತೀನಿ ಅಂತ ಸ್ವಾಮೀಜಿ ಹೇಳ್ತಾರೆ. ಆದ್ರೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ನಾಳೆ ಬೆಳಗ್ಗೆ 5:17 ಉತ್ತರಾಯಣ ಮುಗ್ದು ದಕ್ಷಿಣಾಯಣ ಶುರು ಆಗುತ್ತೆ. ಆ ಸಮಯದಲ್ಲಿ ಅವನ ರಾಕ್ಷಸ ಶಕ್ತಿಯನ್ನ ಯಾರು ತಡೆಯೋಕಾಗಲ್ಲ. ಈಗ ರಾಘವ ತಕ್ಷಣ ಇಲ್ಲಿಂದ ಹೊಡ್ತಾನೆ. ಮತ್ತೆ ಸ್ವಾಮೀಜಿ ತಮ್ಮ ಜೊತೆ ಇನ್ನೊಂದಷ್ಟು ಜನರನ್ನ ಕರ್ಕೊಂಡು ರೇಡಿಯೋ ಸ್ಟೇಷನ್ ಅಲ್ಲಿ ಪೂಜೆಗೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಂತಿದ್ದಾರೆ. ಮೈಥಿಲಿನ ಇಲ್ಲೇ ನೀರಲ್ಲಿ ಕಟ್ ಹಾಕಿದ್ದಾರೆ. ಇವರು ಮಂತ್ರಗಳನ್ನ ಹೇಳೋಕೆ ಶುರು ಮಾಡಿದಾಗ ವಿಶ್ರವಪುತ್ರ ಇವಳನ್ನ ಪೊಸೆಸ್ ಮಾಡ್ಕೊಂತಾನೆ. ರಾಘವ, ಸುಮಿತ್ ಮತ್ತೆ ಸುರೇಂದರ್ ಸೇರಿ 3 ಎನರ್ಜಿಗೆ ಸಂಬಂಧಪಟ್ಟ ವಸ್ತುಗಳ ಹುಡ್ಕೋಕೆ ಶುರು ಮಾಡಿದಾಗ ವಿಶ್ರವಪುತ್ರನ ಮನೆಯಲ್ಲಿ ಚೆಸ್ ಬೋರ್ಡ್ ಸಿಗುತ್ತೆ. ತನ್ನ ತಾಯಿಯ ಜೊತೆ ಯಾವಾಗ್ಲೂ ಚೆಸ್ ಆಡ್ತಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂತಿದ್ದ. ಹಾಗಾಗಿ ಇದು ಜ್ಞಾನ ಶಕ್ತಿ ಆಗುತ್ತೆ. ಇಚ್ಛಾಶಕ್ತಿಗೆ ತನ್ನ ತಾಯಿಯ ಇಚ್ಛೆ ಅಂದ್ರೆ ರೇಡಿಯೋ ಸ್ಟೇಷನ್ ಅಲ್ಲಿ ಆರ್ಜೆ ಆಗ್ಬೇಕು ಅನ್ನೋದು. ಆ ಇಚ್ಛೆಗೆ ಸಂಬಂಧಿಸಿದ್ದು ರೇಡಿಯೋ. ಹೊರಗೆ ಟವರ್ ಮೇಲೆ ಒಂದು ರೇಡಿಯೋ ಇದೆ. ಅದರ ಮುಖಾಂತರನೇ ವಿಶ್ರವಪುತ್ರನ ಆತ್ಮ ಜಾಸ್ತಿ ಮಾತಾಡೋದು. ಅದಕ್ಕೆ ಟವರ್ ಮೇಲೆ ಹತ್ತಿ ರೇಡಿಯೋ ಎತ್ಕೊಳ್ಳೋಕೆ ಹೋದಾಗ ಟವರೇ ಬೀಳೋ ಹಾಗೆ ಮಾಡ್ತಾನೆ ವಿಶ್ರವಪುತ್ರ. ಟವರ್ ಕೆಳಗೆ ಸುಮಿತ್ ಮತ್ತೆ ಸುರೇಂದರ್ ಸಿಗಾಕೊಂಡಿದ್ದಾರೆ. ನಮ್ ಬಗ್ಗೆ ನಿನ್ ತಲೆ ಕೆಡ್ಸ್ಕೋಬೇಡ, ನಾವು ಹೇಗೋ ಹೊರಗೆ ಬರ್ತೀವಿ, ನೀನ್ ಮೊದ್ಲು ಹೋಗು ಅಂತ ಕಳಿಸ್ತಾರೆ. ರಾಘವ ರೇಡಿಯೋ ಎತ್ಕೊಂಡ್ ಬರ್ತಾನೆ. ಆದ್ರೆ ಇನ್ನು ಕ್ರಿಯಾಶಕ್ತಿಗೆ ಸಂಬಂಧಿಸಿದ್ದು ಏನು ಅಂತ ಗೊತ್ತಾಗ್ತಿಲ್ಲ. ಈಗ ಹುಡ್ಕೋಕೆ ಟೈಮು ಇಲ್ಲ. ದಕ್ಷಿಣಾಯಣ ಶುರು ಆಯ್ತು. ವಿಶ್ರವಪುತ್ರ ಇನ್ನಷ್ಟು ಸ್ಟ್ರಾಂಗ್ ಆದ. ಕೈಗೆ ಕಟ್ಟಿರೋ ಚೈನ್ ಎಲ್ಲ ಕಟ್ ಮಾಡ್ಕೊಂಡ್ ಬಂದು ಎಲ್ಲರ ಮೇಲೂ ಮೈಥಿಲಿ ದಾಳಿ ಮಾಡ್ತಿದ್ದಾಳೆ. ಅಂದ್ರೆ ಇವನಲ್ಲಿ ಇರೋ ವಿಶ್ರವಪುತ್ರ ಮಾಡ್ತಿರೋದು. ರಾಘವ ಇವಳನ್ನ ತಡೆಯೋಕೆ ಹೋದಾಗ ಇವನ ಕೈಯಲ್ಲಿ ಇರೋ ಬ್ರೇಸ್ಲೆಟ್ ನ ಟಚ್ ಮಾಡ್ತಿದ್ದಂಗೆ ಕೈಯೇ ಸುಡ್ತಿದೆ. ಇದರಿಂದ ರಾಘವನಿಗೆ ನೆನ್ಪಾಯ್ತು, ಇಲ್ಲಿವರೆಗೂ ನನ್ನನ್ನ ಕಾಪಾಡ್ಕೊಂಡ್ ಬಂದಿರೋದು ಈ ಬ್ರೇಸ್ಲೆಟ್ ಅಂತ ಹೇಳಿ ಇದನ್ನ ಇವಳ ಕೈಗೆ ಹಾಕ್ಬಿಡ್ತಾನೆ. ಅದಕ್ಕೆ ವಿಶ್ರವಪುತ್ರ ಇವಳನ್ನ ಬಿಟ್ಟು ರಾಘವನನ್ನ ಪೊಸೆಸ್ ಮಾಡ್ಕೊಂತಾನೆ. ಈಗ ರಾಘವನ ದೇಹದಲ್ಲಿ ರಾಘವನ ಆತ್ಮ ಮತ್ತೆ ವಿಶ್ರವಪುತ್ರನ ಆತ್ಮದ ನಡುವೆ ನಡೆಯೋ ಹೋರಾಟವನ್ನ ತೋರಿಸ್ತಾರೆ. ವಿಶ್ರವಪುತ್ರ ಇವನ ರೂಪದಲ್ಲೇ ಇವನ ಮುಂದೆನೆ ಬಂದು ಬೇಕು ಅಂತ ಇವನಿಗೆ ಇವನ ತಂದೆಯ ಸಾವಿನ ದೃಶ್ಯವನ್ನ ತೋರಿಸ್ತಾನೆ. ಅವತ್ತೇನಾಗಿರುತ್ತೆ ಅಂದ್ರೆ ಗಾಡಿನ ನಾನ್ ಓಡಿಸ್ತೀನಿ ಅಂತ ಹಠ ಮಾಡಿ ಆಕ್ಸಿಲರೇಟರ್ ಜಾಸ್ತಿ ಕೊಟ್ಬಿಟ್ಟಿರ್ತಾನೆ. ಹಾಗಾಗಿ ಲಾರಿ ಮುಂದೆ ಬಂದು ಆಕ್ಸಿಡೆಂಟ್ ಆಗಿದ್ದು. ವಿಶ್ರವಪುತ್ರ ಹೇಳ್ತಾನೆ, ನೀನು ನಿನ್ ತಂದೆನ ಸಾಯಿಸಿದ್ಯಾ, ನಾನು ನನ್ನ ತಂದೆನ ಸಾಯಿಸಿದ್ದೀನಿ, ಇಬ್ಬರ ನಡುವೆ ಏನ್ ವ್ಯತ್ಯಾಸ ಇದೆ ಅಂತ. ವ್ಯತ್ಯಾಸ ಇದೆ, ರಾಘವಂದು ಆಕ್ಸಿಡೆಂಟ್ ಆಗಿತ್ತು, ವಿಶ್ರವಪುತ್ರ ಬೇಕು ಅಂತಾನೆ ಕೋಪದಲ್ಲಿ ಕೊಲೆ ಮಾಡಿದ್ದು. ಆದ್ರೆ ರಾಘವ ಸ್ವಲ್ಪ ವೀಕ್ ಆಗ್ತಿದ್ದಂಗೆ ಇವನನ್ನ ಕಂಟ್ರೋಲ್ಗೆ ತಗೊಂಡು ರಾಘವ ತನಿಗೆ ತಾನೇ ಒಂದು ಗ್ಲಾಸ್ ಪೀಸ್ ಇಂದ ಚುಚ್ಕೊಂಡು ಸಾಯೋ ಹಾಗೆ ಮಾಡ್ತಾನೆ. ಆದ್ರೆ ಹೇಗೋ ರಾಘವನಿಗೆ ಸ್ವಲ್ಪ ಪ್ರಜ್ಞೆ ಬರ್ತಿದ್ದಂಗೆ ವಿಶ್ರವಪುತ್ರನ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಇವನಿಗೆ ಸರಿಯಾಗಿ ರಾಘವ ಒಂದು ಪಂಚ್ ಕೊಟ್ಟಾಗ ಇವನ ತಾಯ್ತ ಕಿತ್ಕೊಂಡು ಇವನ ಕೈಗೆ ಬರುತ್ತೆ. ಈ ತಾಯ್ತ ನೋಡಿ ಫ್ಲಾಶ್ ಆಯ್ತು, ಇದೇ ಕ್ರಿಯಾಶಕ್ತಿಗೆ ಸಂಬಂಧಿಸಿದ್ದು ಅಂತ. ಯಾಕಂದ್ರೆ ಇವನು ಹುಟ್ಟಬೇಕಾದ್ರೆ ಇವನ ತಾಯಿ ಈ ತಾಯ್ತವನ್ನ ಹಾಕೊಂಡಿದ್ರು ಮಗುವಿನ ರಕ್ಷಣೆಗೆ ಅಂತ. ನಂತರ ವಿಶ್ರವಪುತ್ರನಿಗೂ ಕೂಡ ಇದೇ ತಾಯ್ತವನ್ನ ಹಾಕಿರ್ತಾರೆ. ಹಾಗಾಗಿ 3ನೇ ವಸ್ತು ಇದೆ ಅಂತ ತಕ್ಷಣ ರಾಘವ ಮೈಥಿಲಿಗೆ ಈ ತಾಯ್ತ ಆ ರೂಮ್ ಅಲ್ಲೇ ಇದೆ, ತಗೊಂಡ್ ಬಾ ಹೋಗು ಅಂತ ಕಳಿಸ್ತಾನೆ. ಅದೇ ವಿಶ್ರವಪುತ್ರ ಸಾವನ್ನಪ್ಪಿರೋ ರೂಮ್ ಅಲ್ಲೇ ಅವನ ತಾಯ್ತ ಕಟ್ಟಾಗಿ ಬಿದ್ದಿರೋದು ನೋಡಿರ್ತಾನೆ. ಹಿಂದೆನೆ ಮತ್ತೆ ರಾಘವನನ್ನ ವಿಶ್ರವಪುತ್ರ ಕಂಟ್ರೋಲ್ಗೆ ತಗೊಂಡಾಗ ಸ್ವಾಮೀಜಿ ಇವನನ್ನ ತಮ್ಮ ಮಂತ್ರಶಕ್ತಿಯಿಂದ ಬಂಧಿಸ್ತಾರೆ. ಆಮೇಲೆ ಮೈಥಿಲಿ ತಾಯ್ತ ತಂದು ಕೊಟ್ಟಾಗ 3 ವಸ್ತು ಸಿಕ್ತು. ತ್ರಯಿ ವಿದ್ಯಾ ಪ್ರಯೋಗ ಮಾಡ್ತಾರೆ. ಇದರಿಂದ ವಿಶ್ರವಪುತ್ರನ ಆತ್ಮ ರಾಘವನ ದೇಹದಿಂದ ಹೊರಗೆ ಬಂದು ಒಂದು ಕಳಶದ ರೀತಿ ವಸ್ತು ಇದೆ, ಇದರ ಒಳಗೆ ಹೋಗ್ತಿದ್ದಂಗೆ ಕಳಶ ಕ್ಲೋಸ್ ಆಗುತ್ತೆ. ರಾಘವ ಸರಿ ಹೋದ. ಸ್ವಾಮೀಜಿ ವಿಶ್ರವಪುತ್ರನಿಗೆ ಮುಕ್ತಿ ಕೊಡೋಕೆ ಹೋಗ್ತಾರೆ. ಸೊ ಇದೆಲ್ಲ ಆಗಿ ಕೆಲವು ದಿನಗಳಾದ್ಮೇಲೆ ಮೈಥಿಲಿ ಮತ್ತೆ ರಾಘವ ಇಬ್ರು ಬೀಚ್ ಹತ್ರ ಬಂದಿದ್ದಾಗ ಯಾಕೋ ರಾಘವನಿಗೆ ಇನ್ನೂ ಸಮಾಧಾನ ಆಗ್ತಿಲ್ಲ. ಇವನಿಗೆ ಡೌಟ್ ಏನಂದ್ರೆ ವಿಶ್ರವಪುತ್ರ ಚೆನ್ನಾಗೇ ಇದ್ದ, ತನ್ನ ತಾಯಿ ಆ ಕನ್ನಡಿಯಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಆದಾಗ್ಲೇ ಅವನು ರಾಕ್ಷಸನ ರೀತಿ ಆಗಿದ್ದು. ವಿಶ್ರವಪುತ್ರ ಮಾನಸಿಕ ರೋಗಿ ಅಲ್ಲದೆ ಅವ್ರ ಅಮ್ಮ ನಿಜವಾಗ್ಲೂ ಪ್ರೇತಾತ್ಮ ಆಗಿ ಬಂದು ವಿಶ್ರವನಿಗೆ ಮಾತ್ರ ಕಾಣಿಸ್ಕೊಂಡು ಇದೆಲ್ಲ ಮಾಡ್ಸಿರ್ಬೋದು ಅಲ್ವಾ. ರಾಕ್ಷಸ ಆಗಿದ್ದು ವಿಶ್ರವಪುತ್ರ ಅಲ್ಲ, ಅವ್ರ ಅಮ್ಮನೇ ರಾಕ್ಷಸಿ ಆಗಿರ್ಬೋದಲ್ವಾ ಅಂತ ಹೇಳ್ತಾನೆ. ಇವನು ಹೇಳಿದ್ದೆ ನಿಜ ಅನ್ನೋ ಹಾಗೆ ಒಂದು ಸೀನಲ್ಲಿ ವಿಶ್ರವಪುತ್ರ ಚಿಕ್ಕವನಿದ್ದಾಗ ಇವನು ಕನ್ನಡಿ ಹಿಡ್ಕೊಂಡು ನಿಂತಿದ್ದಾನೆ. ಇವನ ಹಿಂದೆನೆ ಇವನ ತಾಯಿಯ ಪ್ರೇತಾತ್ಮ ಇದೆ. ಅವರ ಪ್ರತಿಬಿಂಬನೆ ಕನ್ನಡಿಯಲ್ಲಿ ಕಾಣ್ತಿರೋದು ತೋರಿಸ್ತಾರೆ. ಅದು ನಿಜವಾಗ್ಲೂ ಇವನ ತಾಯಿಯ ಪ್ರೇತಾತ್ಮನ ಇಲ್ಲ ಬೇರೆ ಯಾವುದೋ ದುಷ್ಟಶಕ್ತಿ ಅವರ ರೂಪದಲ್ಲಿ ಬಂದು ವಿಶ್ರವ
ಭಾರ್ಗವ ಕೂಡ ರಾಕ್ಷಸ ಆಗೋ ಹಾಗೆ ಮಾಡ್ತಾ ಗೊತ್ತಾಗಲ್ಲ. ಪಾರ್ಟ್ 2 ಬರೋ ಹಾಗೇನೆ ಮೂವಿ ಮುಗಿಯುತ್ತೆ. ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಂದ್ರೆ ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.